ಇದು ಅರ್ಹತರಿಗೆ ಹೇಳಿದ್ದು, ಬೌದ್ಧರಿಗೆ ಹೇಳಿದ್ದೆಲ್ಲ ಮೋಹಕ ಮಾತು. ಇವರು ಮೋಹಕ ಆಚಾರ, ಅವಧೂತಚರ್ಯನೇ ಮೋಹಕವಾದ ಆಚಾರ. ತೈರಪಿ ಅರ್ವಾಕ್ತನತೆಯ ನಿಜಲೋಕಯಾತ್ರಯ ಅಂಧಂ ಪರಂಪರೆಯ ಅತಏವ ಅದಾಶ್ವಾಸ ತಾಹ ತಮಸಿ ಅಂಧೇ ಸ್ವಯಮೇವ ಪ್ರಪತಿಷ್ಯಂತಿ. ಕೊನೆಗೆ ಎಲ್ಲಿ ಹೋಗ್ತಾರೆ? ಅಂಧನ್ ತಮಸ್ಸಿನಲ್ಲೇ ಬೀಳ್ತಾರೆ. ಜ್ಞಾನಾನಂದಾತ್ಮಕೋ ದೇಹ ಋಷಭಸ್ಯ ಮಹಾತ್ಮನಃ, ಅದೆಲ್ಲ ವಿವರಣೆ ಕೊಡ್ತಾರೆ. ಜ್ಞಾನಾನಂದಾತ್ಮಕೋ ದೇಹೋ ಋಷಭಸ್ಯ ಮಹಾತ್ಮನಃ ತಾದೃಶೇನೈವ ಮನಸ ಕ್ರಮಂಸ್ತು ಕುಟಜಾಚಲೆ ದಾವಾಗ್ನಿಮನುವಿಶ್ಯಾಥ ತತ್ರಸ್ಥಃ ಪ್ರಾತಃ ಜಗತ್. ಅಲ್ಲಿಂದ ಜಗತ್ತನ್ನು ಸುಡ್ತಾನೆ ಹೊರತು ಪರಮಾತ್ಮನಿಗೆ ಸುಡುವ ಪ್ರಸಕ್ತಿ ಇಲ್ಲ. ಏನಾಯ್ತು? ಕನೆಕ್ಟ್ ಆಗ್ತಾ ಇಲ್ಲ. ಏಮಗ್ನಿರಭಿವ್ಯಕ್ತಃ ತಸ್ಥೋ ವಿಷ್ಣು ಸನಾತನಃ ವೃಷಭತ್ವೇನ ಸಂಗೋಪಿ ಧರ್ಮಾನಿ ಸಂಗೋಪ್ಯ ಧರ್ಮಾನ್ ಅದ್ಯಾಪಿ ತತ್ರಗಃ. ಏವಂ ಅಗ್ನೇಃ ಅಭಿವ್ಯಕ್ತಃ ತಸ್ಥಃ ವಿಷ್ಣು ಸನಾತನಃ ವೃಷಭತ್ವೇನ ಸಂಗೋಪ್ಯ. ಸಂಗೋಪ್ಯ ಅಂದ್ರೇನು? ಉಪರಕ್ಷಣೆ, ರಕ್ಷಣೆ, ಚೆನ್ನಾಗಿ ಧರ್ಮ ರಕ್ಷಣೆ ಮಾಡಿ ಧರ್ಮಾನ್ ಅದ್ಯಾಪಿ ತತ್ರಗಃ. ಪರಮಾತ್ಮ ಅಲ್ಲಿದ್ದಾನೆ, ನಿತ್ಯ ದೇಹ, ದೇಹತ್ಯಾಗ ಮಾಡಿಲ್ಲ. ಆಸ್ತೆ ಸ ವಾಸುದೇವಾತ್ಮ ವಾಸುದೇವೋ ಅಹಮಿತ್ಯಜಃ. ನಾನು ವಾಸುದೇವ ಅಂತ ಹೇಳಿಕೊಂಡೆ ಪರಮಾತ್ಮ ಇದ್ದಾನೆ. ಅವಾಗ ಏನಾಯ್ತು ಅಂತ ಹೇಳ್ತಾರೆ. ಸದಾ ಸ್ಥಿತಃ ಸ್ಥಿತಿಂ ತಾಂ ತು ಶುಶ್ರಾವ ಅರ್ಹೋ ದುರಾತ್ಮವಾನ್. ಇದನ್ನೆಲ್ಲ ಅರ್ಹ ಅಂತಕ್ಕಂಥ ವ್ಯಕ್ತಿ ನೋಡ್ದ. ಅವನು ಸ್ವರೂಪತಃ ದುರಾತ್ಮ. ಪೂರ್ವಂತು ಯಾರಾತ? ಪೂರ್ವಂತು ಪೌಂಡ್ರಕೋ ನಾಮ ವಾಸುದೇವ ಸುದುರ್ಮತಿ. ಪೂರ್ವಂತು ಪೌಂಡ್ರಕೋ ನಾಮ ವಾಸುದೇವ ಸುದುರ್ಮತಿ. ಪಾಪಿ ವೇನಃ ಪೌಂಡ್ರಕೋ ವಾಸುದೇವ ಅಂತ ಹೇಳಿದ್ದ. ವೇನನೇ ಪೌಂಡ್ರಕ ವಾಸುದೇವ. ಪೂರ್ವಂತು ಪೌಂಡ್ರಕೋ ನಾಮ ವಾಸುದೇವ ಸುದುರ್ಮತಿ ಜಾತಿಸ್ಮರೋ ದ್ವಿಧಾ ಶಾಸ್ತ್ರಂ ಪಾಷಂಡಂ ನಿರ್ಮಮೇ ನೃಪಃ. ರಾಜನಾಗಿ ಹುಟ್ಟಿದೇನು ಮಾಡಿದ? ಪಾಷಂಡ ಶಾಸ್ತ್ರ ಅಂದ್ರೇನು? ವೇದ ವಿರುದ್ಧವಾದ ಶಾಸ್ತ್ರಗಳಿಗೆಲ್ಲ ಏನಂತ ಕರೀತಾರೆ? ಆಚಾರಕ್ಕಾದ್ರೆ ಪಾಷಂಡಿಗಳು, ವಿಚಾರ ಆದರೆ ಪಾಷಂಡ ಮತಗಳು ಬಂತಲ್ಲ. ಹೇಷ ಪಾಷಂಡವಾದ ಏಕಂತ ಅಲ್ಲಲ್ಲ, ಮುಕ್ತಿ ಸಿಕ್ತು ಅಂತ ಯಾರು ಹೇಳಿದ್ರು? ಹೇಳೇ ಇಲ್ಲ. ಮುಕ್ತಿ ಅಂದಂತ ಬಸ್ಗೆ ಹೋದವನು, ಆಯ್ತಾ? ಮುಕ್ತಿ ಹೇಗೆ ಸಿಗುತ್ತೆ ಅವರಿಗೆ? ಏಕಂತೂ ವಾಸುದೇವಾಖ್ಯಂ ವಾಸುದೇವೋಹಮಿತ್ಯಪಿ. ಯಾರ ಈಗ ರಾವಣ ಹಿರಣ್ಯಕಶಿಪು ಮತ್ತೆ ಹುಟ್ಟಿ ಬಂದೋ ಇಲ್ವೋ? ರಾವಣ ಹುಟ್ಟಿ ಬಂದೋ ಇಲ್ವೋ? ದುಶ್ಯಾಸನ ಇಂದ್ರದೇವತೆ ಬಂದೋ ಇಲ್ವೋ? ಇದು ತಾಟಕ್ಕೆ ಪೂತನೆ ಬಂದೋ ಇಲ್ವೋ? ಏನದು ಇನ್ನೂ ಸಾಧನೆ ಬಾಕಿ ಇತ್ತು. ಬಂದರು, ಹುಟ್ಟಿದ್ರು, ಮುಗಿಸ್ಕೊಂಡರು. ಆಚಾರ್ಯ 3 ಅವತಾರ ಮಾಡಲಿಲ್ಲ. ಆದರೆ ಒಳ್ಳೆಯವರು ಕೂಡ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ, ಕೆಟ್ಟವರು ಕೂಡ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಒಳ್ಳೆಯವರು ಒಳ್ಳೆ ಸಾಧನೆ ಮಾಡಲಿಕ್ಕೆ, ಕೆಟ್ಟವರು ಕೆಟ್ಟ ಸಾಧನೆ ಮಾಡೋದಕ್ಕೋಸ್ಕರ. ಆದ್ದರಿಂದ ಪುನರ್ಜನ್ಮ ಒಪ್ಪಬೇಕು. ಪುನರ್ಜನ್ಮ ಮಾತ್ರಕ್ಕೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಪೂರ್ವಂತು ಪೌಂಡ್ರಕೋ ನಾಮ ವಾಸುದೇವ ಸುದುರ್ಮತಿ ಜಾತಿಸ್ಮರ. ಜಾತಿಸ್ಮರ ಅಂದ್ರೇನು? ಪೂರ್ವ ಸ್ಮರಣೆ ಇದ್ದವನಾಗಿ ದ್ವಿಧಾಶಾಸ್ತ್ರಂ ಪಾಷಂಡಂ ನಿರ್ಮಮೇ ನೃಪಃ. 2 ರೀತಿಯಲ್ಲಿ ಒಂದು ಪಾಷಂಡ ಮತವನ್ನ ಪ್ರಸಾರ ಮಾಡಿದ. ಏಕಂತು ವಾಸುದೇವಾಖ್ಯಂ ವಾಸುದೇವೋಹಮಿತ್ಯಪಿ ಕುತ್ಸಿತಂ ವಾಸುದೇವತ್ವಂ ಅತಿ ವಾಸುದೇವತ್ವ ಪ್ರತಿಪಾದಕಮಾತ್ಮನಃ ಲೋಕಾರ್ಥಂ ಚ ಅಪರಮಪಿ ಚಕಾರ ಅರ್ಹತಾನಾಮಕಂ. 2 ಮತಗಳನ್ನು ಹುಟ್ಟಿಸಿದ. ಒಂದು ಅಹಂ ಬ್ರಹ್ಮಾಸ್ಮಿನ ಮತನೂ ಈತನಿಂದಲೇ ಬಂತು, ಗೊತ್ತಾಯ್ತಾ? ಜೊತೆಗೆ ಅರ್ಹತ ಮತನೂ ಈತನಿಂದಲೇ ಬಂತು. ಅರ್ಹತ ಮತ ಮತ್ತು ಇವೆರಡೂ ಕೂಡ ಏನಾಯಿತು? ಮೋಹಕವಾದ ಪರಮಾತ್ಮನ ಆಚಾರದಲ್ಲಿ ಸೃಷ್ಟಿಯಾಯಿತು. ಮಾಡಿದವನು ಪೌಂಡ್ರಕ ವಾಸುದೇವ, ವೇನ ಅವನಿಂದ ಅಪಾರ್ಥ ಮಾಡ್ಕೊಂಡು ಹೀಗೆ ಮಾಡ್ದ. ಋಷಭದೇವರು ಅವರು ಹೋದ್ಮೇಲೆ ಇವನು ಬಂದಿದ್ದು. ಯಾರು ಹೋದ್ಮೇಲೆ? ಅಲ್ಲ, ಋಷಭನ ಪರಮಾತ್ಮ ಈಗ ಹೋಗೇ ಇಲ್ಲ ಪರಮಾತ್ಮ ಅಂತ ಹೇಳಿದ್ಮೇಲೆ ಹೋದ್ರು ಅಂತಿರಲ್ಲ. ಮತ್ತೆ ಪರಮಾತ್ಮ ಹೋಗೋದಿಲ್ಲ, ಎಲ್ಲಿದ್ದಾನೆ? ಅಲ್ಲ, ಅವನು ಹೋಗಲ್ಲ. ಸರಿ, ಡಿಸ್ಅಪಿಯರ್ ಆದ್ಮೇಲೆ ಕಾಣದೇ ಆದ್ಮೇಲೆ ಏನ್ ಮಾಡಿದ್ರು? ಆಗಲೇ ನೋಡಿ ಪ್ರೋಗ್ರೆಸ್ ಮಾಡ್ಕೊಂಡಿದ್ರು. ಮತ್ತೆ ಶುರು ಮಾಡಿಬಿಟ್ರು. ಈ ಕೋಟ ಶುರು ಮಾಡೋಕೆ ಏನು ಮಾಡ್ತಾರೆ? ಒರಿಜಿನಲ್ ಸ್ವಲ್ಪ ಸಿಗದೆ ಹೋದಾಗ ಇದು ಶುರು ಮಾಡ್ತಾರೆ.
ಒರಿಜಿನಲ್ಲೇ ಫುಲ್ ಸಿಕ್ತಿದ್ರೆ ಏನು ಮಾಡೋದಿಲ್ಲ, ಮಾಡೋ ಪ್ರಶ್ನೆ ಬರೋದಿಲ್ಲ. ಅದು ಶಾರ್ಟೇಜ್ ಬಂದಷ್ಟು ಬ್ಲಾಕ್ ಮಾರ್ಕೆಟ್ ಶುರುವಾಗುತ್ತೆ. ಅರ್ಥ ಸ್ವಲ್ಪ ಇರುತ್ತಲ್ಲ, ಅದೇನು ಮಾಡ್ತಾರೆ ಅವರು, ಹೆಚ್ಚು ಬೆಲೆ ಮಾಡ್ತಾರೆ. ಇನ್ನೂ ಬಂದಾಗ ಇನ್ನೂ ಸಾಲದೆ ಹೋದಾಗ ಡೂಪ್ಲಿಕೇಟ್ ಮಾಡ್ತಾರೆ. ಡೂಪ್ಲಿಕೇಟ್ ಒರಿಜಿನಲ್ ಅಂತ ಹೇಳಿ ಪ್ರಸಾರ ಮಾಡ್ತಾರೆ. ಅದೇ ಇದ್ದು ಬಿಟ್ರೆ ಆ ಪ್ರಶ್ನೆ ಬರೋದಿಲ್ಲ. ಇವನೇನೇ ಜಿನಾನ, ಇವನೇ ಜಿನ. ಮನೆಯಲ್ಲೇ ಎಲ್ಲ ರೀತಿ ಆಗ್ತದೆ. ದಿವಸಕ್ಕೆ 24 ತಾಸು ಏರ್ಪಾಟ್ ಇದ್ರೆ ಹೋಟ್ಲಿಗೆ ಹಾಕೋಗ್ತಾನೆ, ಅಲ್ಲಿಗೂ ಹೋಗೋದು ಸ್ವರೂಪ, ಅದು ಸ್ವರೂಪನೇ ಹೋಗ್ತಾರೆ ಅಷ್ಟೇ. ಬೇಡ ಬೇಡ ಅಲ್ಲೇ ಹೋಗ್ತೀನಿ ಅಂತ ಹೋಗ್ತಾನೆ. ಇದೆಲ್ಲ ಅರ್ಹತ ಬಲ. ಲೋಕಾರ್ಥಂ ಚ ಅಪರಮಪಿ ಚಕಾರ ಅರ್ಹತ ನಾಮಕಂ ತತ್. ಹೌದು, ಅಲ್ಲಿ ಏನ್ ಮಾಡ್ದ, ನಾನೇ ವಾಸುದೇವ ಅಂತ ಅಲ್ಲಿ ಅಂದ್ಕೊಂಡಿದ್ದ. ಇಲ್ಲಿ ಪೌಂಡ್ರಕ ವಾಸುದೇವನಾಗಿದ್ದಾಗ. ಆಮೇಲೆ ಏನ್ ಮಾಡಿದವನು, ಪೌಂಡ್ರಕ ವಾಸುದೇವ ಮೊದಲು, ಇದು ಮೊದಲು. ಯಾಕೆ ಅದು ದ್ವಾಪರದ ಕೊನೆಯಲ್ಲಿ ಆಗಿದ್ದು, ಇದು ಕಲಿಯುಗದ ಆರಂಭದಲ್ಲಿ ಆಗಿದ್ದು. ಆದ್ದರಿಂದ ಮೊದಲು ಅದು ಜಾತಿ ಸ್ಪರ ಅಂದ್ರೇನು, ಪೌಂಡ್ರಕ ವಾಸುದೇವನ ಇದ್ದಾಗ ಏನು ಅಂದ್ಕೊಂಡಿದ್ದ ಅವನು, ನಾನೇ ವಾಸುದೇವ ಅಂತ ಕ್ಲೈಮ್ ಮಾಡ್ತಾ ಇದ್ದ. ಇಲ್ಲಿ ಹಾಗೆ ಶುರು ಮಾಡಿದ. ಮತ್ತೆ ಅದೇ ರೀತಿ ವಾದನ ಇಲ್ಲೂ ಕೂಡ ಮಾಡ್ದ. ಗೊತ್ತಾಯ್ತಾ? ಯಾಕೆ ಜಾತಿ ಸ್ಪರ ಅಲ್ಲಿ ಉಪಯೋಗ ಬಂತು. ಅದೇ ರೀತಿ ಅಹಂ ವಾಸುದೇವ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಮಾತ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತಿಟ್ಟು ಒಳಗಿಟ್ಕೊಂಡ. ಸೊ 2 ವಿಧವಾದ ಮತ ಹುಟ್ಟಿತು. ಅರ್ಥ ಆಯ್ತಾ? ಎರಡಕ್ಕೂ ಯಾರು ಮೂಲ? ಪೌಂಡ್ರಕ ವಾಸುದೇವನೇ ಮೂಲ. ಅವನೇ ವೇನ, ಮೂಲತಃ ವೇನ ಫಸ್ಟ್, ಸ್ವರೂಪ ವೇನ. ಪೌಂಡ್ರಕ ವಾಸುದೇವ ದ್ವಾಪರಯುಗದಲ್ಲಿ, ಇಲ್ಲಿ ಬಂದಿದ್ದು ಕಲಿಯುಗದಲ್ಲಿ. ಈ 3 ಹಂತದಲ್ಲಿದೆ. ತತ್ಪ್ರಶಿಷ್ಯ ಕ್ರಮುರ್ನಾಮ. ಗೊತ್ತಾಯ್ತಾ? ನ ಜಾನನ್ ತನ್ಮತಂ ಪರಂ ವಾಸುದೇವಾತ್ಮತಾಂ ಸರ್ವಜೀವಾನಾಮಭವತ್ ಕುಧೀಹಿ. ಅವನಿಗೊಬ್ಬ ಪ್ರಶಿಷ್ಯ. ಅವನೇನು ಮಾಡಿದ, ಕ್ರಮು ಅಂತ ಅವನ ಹೆಸರು. ಅವನೇ ಹೇಳಿದ್ದ ವಾಸುದೇವಂ ಅಂತ ಹೇಳಿದ್ದ. ಇವನೇನು ಅರ್ಥ ಮಾಡ್ಕೊಂಡ ಗೊತ್ತಾ? ಇವನೇನು ಅರ್ಥ ಮಾಡ್ಕೊಂಡ? ಏನು ವಾಸುದೇವ ಅವ್ರೇನು ಹೇಳಿದರು, ನಾನು ರಾಜ ಅಂತ ಹೇಳಿ ಕಳಿಸ ಒಬ್ಬನಿಗೆ. ಹೊಡೆದು ನಾನು ರಾಜ, ಅವನೇ ಹೇಳ್ಬಿಟ್ಟು ಹಾಗೇನೆ. ಅವನೇನಂತ ಹೇಳಬೇಕಾಗಿತ್ತು, ರಾಜರು ಹೀಗೆ ಹೇಳಿದ್ದಾರೆ, ಅವರು ರಾಜರು ಅಂತ ಹೇಳಿ. ಹಾಗೆ ಹೇಳಲಿಲ್ಲ, ಅದನ್ನು ಹಾಗೆ ಡೈರೆಕ್ಟ್ ಸ್ಪೀಚ್ ಹಾಗೆ ಹೇಳಿಬಿಟ್ಟ. ಗೊತ್ತಾಯ್ತಾ? ಅವನು ನಾನು ವಾಸುದೇವ ಅಂತ ಅವನು ಹೇಳ್ಕೊಂಡ್ರೆ, ಇವನು ನಾನು ವಾಸುದೇವ ಅಂತ ಇವನು ಶುರು ಮಾಡ್ದ. ಅವನ ಶಿಷ್ಯ ನಾನು ವಾಸುದೇವ ಅಂತ ಶುರು ಮಾಡ್ದ. ಕೊನೆ ಏನಾಗಿಬಿಟ್ರು, ಎರಡು ವಾಸುದೇವ ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಹೊರತು ನಮ್ಮ ಮೂಲ ಗುರು ವಾಸುದೇವ ಅಂತ ಹೇಳಕ್ಕೆ ಹೋಗಲಿಲ್ಲ. ಅದು ತಪ್ಪೇ, ಆ ವಿಚಾರ ಬೇರೆ. ಪ್ರತಿಯೊಬ್ಬರು ಏನು ಮಾಡಿಬಿಟ್ರು, ಕೊನೆಗೆ ಎಲ್ಲರೂ ಹಾಗೆ ಹೇಳಬೇಕು ಅಂತೇಳಿ ದುರ್ಮತ ಪ್ರಸಾರವನ್ನು ಮಾಡಿದರು. ಕೆಲಸ ಹೇಳ್ದ, ನೀನು ಹುಚ್ಚ, ಸಿಟ್ಟು ಬಂತು. ಅಲ್ಲ, ಅವ್ರು ಹೇಳಿದ್ರು ಹಾಗೆ. ಅವಾಗ ಏನಾಯ್ತು, ಸಿಟ್ಟು ಯಾರ ಮೇಲೆ ಹೋಯ್ತು? ಈಗ ಅವ್ರ ಮೇಲೆ ಹೋಯ್ತು. ಇವನು ಹೇಳಬೇಕಾದ್ರೆ ಆ ರೀತಿ ಹೇಳಿ ಆಮೇಲೆ ಹೇಳಿದ್ದು. ಅವನು ಅರ್ಥ ಮಾಡ್ಕೊಂಡಿದ್ದೇನೋ, ನಾನು ವಾಸುದೇವ ನಾನೇ ತಿಳ್ಕೋಬೇಕು ಅಂತ ಹೇಳಿದ. ಅವ್ರ ಶಿಷ್ಯ ಹಾಗೆ ತಿಳ್ಕೊಂಡ. ಕೊನೆಗೆಲ್ಲ ಕೂಡ ಮತ ಅಹಂ ಬ್ರಹ್ಮಾಸ್ಮಿ ಅನ್ನೋ ಮತದ ಇನ್ನೊಂದು ಫಾರಂ ಬಂತು. ಅದೇ ಮತನೇ ಬೇರೆ ರೀತಿಯಲ್ಲಿ ಬಂತು ಅಷ್ಟೆ. ಅಲ್ಲ ಅದು ಹೇಳಿಲ್ಲ, ಅದನ್ನ ಆ ರೀತಿ ಹೇಳಿಲ್ಲ. ಆದ್ರಿಂದ ಇಲ್ಲ ಪಾಠ ಇಲ್ಲ. ಅದು ಅರ್ಥ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಹೊರತು ಪಾಠ ಇಲ್ಲ. ಅಲ್ಲೇ ಬೇರೆ ಕೃಮಿರಿವ ಅಂತ ಬಂತಲ್ಲ, ಕ್ರಮುರಿವ ಅಂತಂದಿದ್ರೆ ಹೇಗೋ ಹಾಗಿದೆ ಅಂತ ಹೇಳ್ಕೊಂಡು ಹೇಳಿದ್ರು. ಅದು ಪಾಠ ಬಂದ ಒಂದು ಪಾಠದಲ್ಲೂ ಹಾಗಿಲ್ಲ. ಆದ್ರಿಂದ ಏನಂತಿರಬೇಕದು, ಕೃಮಿರಿವನೇ ಇರೋದು. ಕೃಮಿರಿವ ಬಡಿ ಬಾಗ್ ದುಷ್ಕೃತಿ ನಿಷ್ಕ್ರಿಯಾರ್ಥ. ಕೃಮಿರಿವ ಕ್ರಮ ಅಂತಿದ್ರು ಕೂಡ ಕ್ರಮ ಅಂತ ಆಗೋದಿಲ್ಲ, ಕ್ರಮಿವಿನಂತೆ ಆಗತ್ತೆ ಹೊರತು ಅವನೇ ಕ್ರಮ ಅಂತ ಅರ್ಥ ಬರೋದಿಲ್ಲ. ಅದರೊಳಗೆ ಕ್ರಮವಾಕ್ಯಂ, ಆ ಶಾಸ್ತ್ರಕ್ಕೆ ಏನಂತ ಹೆಸರು ಬಂತು, ಕ್ರಮಶಾಸ್ತ್ರ ಅಂತಾನೆ ಹೆಸರಿಗೆ ಬಂತು. ಶಾಸ್ತ್ರಂ ಅಕರೋತ್ ಅಭೇದ ಪ್ರತಿಪಾದಕಂ. ಇದು ಅಭೇದ ಪ್ರತಿಪಾದಕವಾದ ಮತ ಹುಟ್ಟಿತು. ಕುಶಾಸ್ತ್ರಂ ಸರ್ವವೇದಾನಾಂ ವಿರುದ್ಧಂ ತಾಮಸಾಲಯಂ, ಎಲ್ಲಾ ವೇದಗಳಿಗೂ ವಿರುದ್ಧ. ತಾಮಸಾಲಯಂ, ತಾಮಸಕ್ಕೆ ಲೋಕ ಕೊಯ್ತಕ್ಕಂಥದ್ದು. ಮತ್ತು ತಾಮಸರಿಗೆ ಆಲಯ, ಅದೇನೇ ರೀತಿಯಲ್ಲಿ ಅರ್ಥ ಮಾಡಕ್ಕೆ ಬರುತ್ತದಲ್ಲ. ತದ್ದೃಷ್ಟ ಅದ್ಯಾಪಿ ವರ್ತಂತೆ ವರ್ತಿಷ್ಯಂತಿ ತಥಾ ಕಲವು. ಇವತ್ತು ಇದ್ದಾರೆ, ಮುಂದೆ ಕೂಡ ಹಾಗಿದ್ದೇ ಇರ್ತಾರೆ. ಇವತ್ತು ಇದ್ದಾರೆ, ಮುಂದೆ ಇರ್ತಾರೆ ಅಂತ ಹೇಳಿ ಹೇಳ್ತಾ ಯಾವ ಕಾಲಕ್ಕೂ ಅದು ಮತ ಹಾಗೆ ಉಳಿದು ಬಿಡೋದು. ಅಶೌಚಾಹ ಔರತಾಚಾರಾಹ ವಾಸುದೇವೋ ಅಹಮಿತ್ಯ, ಇದು ಎರಡನೇದು. ಇದು ಎರಡನೇದು. ಹೀಗಾಗಿ 2 ವಿಧವಾದ ಮತಗಳನ್ನು ಹುಟ್ಟಿ ಹಾಕಿದ್ದು ಯಾವುದು? ಹುಟ್ಟಿ ಹಾಕಿದ್ದು ಋಷಭರೂಪ ಕಾರಣ ಆಯಿತು. ಅದರಲ್ಲಿ ಅಪಾರ್ಥ ಮಾಡಿಕೊಂಡು 2 ಮತ ಮಾಡಿದ. ಒಂದು ಮತ 2 ಮತ ಮಾಡಿದ. ಮೊದಲನೇದೇ ತಪ್ಪು, ಅದರಲ್ಲಿ 2 ಭಾಗ ಬಂತು. ಗೊತ್ತಾಯ್ತು? ಪ್ರಚ್ಛನ್ನ ಬೌದ್ಧರು ಪ್ರಚ್ಛನ್ನ, ಇದು ಪ್ರಚ್ಛನ್ನ, 2 ಪ್ರಚ್ಛನ್ನನೆ. ಅಹೋ ಭುವಃ ಸಪ್ತ ಸಮುದ್ರವತ್ಯ
ದ್ವೀಪೇಷು ವರ್ಷೇಷು ಅಧಿಪುಣ್ಯಮೇತತೆ ಗಾಯಂತಿ ತತ್ರತ್ಯ ಜನಾ ಮುರಾರೇಃ ಕರ್ಮಾಣಿ ಭದ್ರಾಣಿ ಅವತಾರಯಂತಿ ಅಹೋ ಭುವಃ ಸಪ್ತ ಸಮುದ್ರವತ್ಯಾಃ ದ್ವೀಪೇಷು ವರ್ಷೇಷು ಅಧಿಪುಣ್ಯಂ ಏತತ್ ಗಾಯಂತಿ ಯತ್ರತ್ಯ ಜನಾಃ ಮುರಾರೇಃ ಕರ್ಮಾಣಿ ಭದ್ರಾಣಿ ಅವತಾರಯಂತಿ. ಮುಂದೆ ಭೂಗೋಳ ವರ್ಣ ಎಲ್ಲ ಬರುತ್ತೆ. ಅದಕ್ಕೆಲ್ಲ ಇಷ್ಟೇ ಬರೆದಿರೋದು, ಹೆಚ್ಚು ಬರೆದಿಲ್ಲ. ಏನಾಗಿದೆ, ಈ ಭರತ ವರ್ಷ ಎಷ್ಟು ಶ್ರೇಷ್ಠವಾದದ್ದು ಅಂದರೆ, ಅಹೋ ಭುವಃ ಸಪ್ತ ಸಮುದ್ರವತ್ಯಾಃ ದ್ವೀಪೇಷು ವರ್ಷೇಷು ಅಧಿಪುಣ್ಯಮೇತತ್. ಸರಿಯಾ ನೋಡಿ, ಸಪ್ತದ್ವೀಪಗಳಿರ್ತಕ್ಕಂಥ ಭೂಮಿಯಲ್ಲಿ ಅತ್ಯಂತ ಪುಣ್ಯಕರವಾದ ಯಾವುದು ಅಂದರೆ ಇದೇನೆ. ಇದನ್ನೇ ಇಟ್ಕೊಂಡ್ಬಿಟ್ಟು ವಾಯ್ಸ್ ಬಂದು ಇದನ್ನ ಏನಂತ ಹೇಳಿದರು, ಇದೇ ಮಾತು ಬರಲಿಲ್ಲ, ಇದೇ ಮಾತು ಬಂದಿದೆ. ಸದ್ವೀಪ ವಾರಿಸಿ ಸಪ್ತ ಅಂತ ಹೇಳಬೇಕಾದ್ರೆ ಇದೇ ಮಾತನ್ನ ಆ ಮಾತಲ್ಲಿ ಇಟ್ಟಿದ್ದ. ಇದು ಮೂಲ ಅದಕ್ಕೆ. ಅಧಿಪುಣ್ಯಮೇತತ್. ಅಧಿಪುಣ್ಯ ಅಂದ್ರೇನು? ಅಧಿಕ ಪುಣ್ಯಕರವಾದ ಸ್ಥಳ ಅಂದ್ರೆ ಇದು. ಅಧಿಕ ಪುಣ್ಯಕರವಾದ ಸ್ಥಳ ಇದು. ಗಾಯಂತಿ ಯತ್ರತ್ಯ ಜನಾ ಮುರಾರೇಹೇ ಕರ್ಮಾಣಿ ಭದ್ರಾಣಿ ಅವತಾರಯಂತಿ. ಇಲ್ಲಿಯ ಜನಗಳೆಲ್ಲ ವಿಶೇಷವಾಗಿ ಭಗವದ್ಭಕ್ತರಾಗ್ತಾರೆ ಅಂತೇಳಿ. ಇವತ್ತು ಕಲಿಯುಗದಲ್ಲಿ ಇಲ್ಲ, ಬೇರೆ ಯುಗದಲ್ಲಿ ಸೆಂಟರ್ ಇದೇನೆ. ಈ ಯುಗದಲ್ಲೂ ಕೂಡ ಬೇರೆದಕ್ಕಿಂತ ಜಾಸ್ತಿ ಇದೆ ಕೊನೆ ಪಕ್ಷ. ಇವತ್ತು ಎಲ್ಲ ಬೇರೆ ದೇಶಗಳು ತಗೊಂಡ್ಬಿಟ್ರೆ ಅತಿ ಹೆಚ್ಚಿರೋದೆಲ್ಲಿ ಭಗವದ್ಭಕ್ತರಿರೋ ಜಾಗ ಆದರೆ ಇಲ್ಲೇನೆ. ಇತಿ ಬ್ರಹ್ಮಾಂಡೆ ಕೋನ್ವಸ್ಯ ಅದು ಆಚಾರ್ಯ ವಿಶೇಷಾಂಶ ಬರೀತಾರೆ. ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯವರ್ಷಗಾಃ ಇತಿ ಬ್ರಹ್ಮಾಂಡೆ. ವಿಶೇಷವಾಗಿ ಭಾರತೆ ಪುಣ್ಯಂ, ಈ ಭಾರತ ವರ್ಷದೊಳಗೆ ಪುಣ್ಯ ಅಥವಾ ಪಾಪವನ್ನು ಹೆಚ್ಚು ಮಾಡ್ತಾರೆ. ಸೇರಿದ್ರಿಂದ ಪುಣ್ಯವಂತರ ಸಾಧನೆಗೂ ಇದೇ ಲೋಕ ಆಗಬೇಕು, ಪಾಪಿಷ್ಠರ ಸಾಧನೆಗೂ ಇದೇ ಲೋಕ ಆಗಬೇಕು. ಒಂದೇ ಎಕ್ಸಾಮ್ ಸೆಂಟರೇ ಪಾಸು ಫೇಲ್ ಆಗೋರು ಬೇರೆ ಅಂತ ಮಾಡೋದಿಲ್ಲ. ಪಾಸ್ ಆಗೋರು ಈ ಸೆಂಟರು, ಫೇಲ್ ಆಗಿ ಈ ಸೆಂಟರ್ ಮಾಡಿ ಏನರ್ಥ, ಪರೀಕ್ಷೆ ಮಾಡೋ ನೆಸಿಟಿನಿಲ್ಲ. ಯಾತಕ್ಕೆ? ಆ ಸೆಂಟರ್ ಕೊಟ್ಟಾಗಲೇ ಏನಾದವರು ಫೇಲ್ ಆದಂತ ಅರ್ಥ ಆಯ್ತು. ಅಲ್ಲೇನು ಆ ದೃಷ್ಟಿಯಿಂದ ಮಾಡೋದೇ, ಒಟ್ಟಿಗೆ ಮಾಡಬೇಕು. ಯಾವುದೇ ಪರೀಕ್ಷೆಗೆ ಒಂದೇ ಸೆಂಟರ್ ಹೇಗೋ ಅದೇ ರೀತಿಯಲ್ಲಿ ಎಲ್ಲ ಸಾಧನೆ ಮಾಡೋರು ಇಲ್ಲೇ ಮಾಡಬೇಕು. ದುರ್ಯೋಧನ ಹುಟ್ಟಿದ್ದು ಇಲ್ಲಿನೇ, ಭೀಮಾದಿ ಹುಟ್ಟಿದ್ದಿಲ್ಲೇ. ಆದ್ದರಿಂದ ಇದು ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ಇಲ್ಲಿ ಜಾಸ್ತಿ ಅಂತ ಹೇಳಿದ್ರಿಂದ ಬೇರೆ ವರ್ಷದ ಕರ್ಮಗಳು ವ್ಯರ್ಥ ಅಂತ ಹೇಳಲಿಲ್ಲ, ಗೊತ್ತಾಯ್ತಾ? ಇಲ್ಲಿ ಹೆಚ್ಚು ಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಹೊರತು ಏನು ಮಾಡಲಿಲ್ಲ, ವ್ಯರ್ಥ ಅಂತ ಹೇಳಲಿಲ್ಲ. ಆ ದೃಷ್ಟಿಯಿಂದ ಏನೂ ಇಲ್ಲ ಅಂತ ಹೇಳೋ ವಾದಕ್ಕೆ ಅರ್ಥ ಇಲ್ಲ. ಏನೂ ಇಲ್ಲ ಅಲ್ಲ, ಹಾಗೆ ಅವ್ರು ಮಾಡೋದೆಲ್ಲ ಸರಿ ಅಂತ ಆಗ್ಬಿಡುತ್ತೆ. ಹಾಗೆ ಏನು ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ತಪ್ಪು ಮಾಡೋರೇ ಜಾಸ್ತಿ ಇದ್ದಾರೆ. ಅದಕ್ಕೆ ಇದಿಲ್ಲ ಅಂತ ಅರ್ಥನಾ? ಶಿಕ್ಷೆ ಇಲ್ಲ ಅಂತಲೇ ಇದ್ದೇ ಇದೆ. ಪುಣ್ಯ ಮಾಡಿದ್ರು ಪುಣ್ಯ ಇದೆ, ಶಿಕ್ಷೆ ಮಾಡಿದ್ರು ಪಾಪನೂ ಇದೆ. ಅದು ಇಷ್ಟು ಬರೋದಿಲ್ಲ, ಅರ್ಥ ಆಯ್ತು? ಇಷ್ಟು ಬರದೆ ಎಷ್ಟು ಬರುತ್ತೆ, ಕಡಿಮೆ ಆಗುತ್ತೆ. ಇವತ್ತು ಏಕಾದಶಿನ ಪೂರ್ತಿ ಮಾಡೋದು ಹೇಗಿರ್ತದೆ, ಸ್ವಲ್ಪ ಫಲಾಹಾರ ಮಾಡ್ಕೊಂಡು ಮಾಡೋದು ಹೇಗಿರ್ತದೆ, ಆ ಥರ. ಅವನು ಊಟ ಮಾಡಿಲ್ಲ ಅನ್ನೋ ಮಟ್ಟಿಗೆ ಅವರಿಗಿಂತ ಡಿಫರೆಂಟ್ ಆದರೂ ಕೂಡ ಇವನಷ್ಟು ಪೂರ್ವ ಆಗಲಿಲ್ಲ. ಆ ಥರ ತಾರತಮ್ಯ ಇರೋದ್ರಿಂದ ಅದು ಪೂರ್ತಿ ವೇಸ್ಟ್ ಅಂತ ಕರೆದ್ರೆ ಅದಕ್ಕೆ ಅವಕಾಶ ಇಲ್ಲ. ಕರ್ಮಣ್ಯ ದೇಶ ಅಂತ ಕರೆದ್ರೆ ವಿಶೇಷ ಫಲ ಕೊಡ್ತಕ್ಕಂಥ ದೇಶ ಅಂತ ಅರ್ಥ ಮಾಡಬೇಕೇ ಹೊರತು ಉಳಿದವುಗಳಲ್ಲಿ ಕರ್ಮಕ್ಕೆ ಬೆಲೆನೇ ಇಲ್ಲ ಅಂತ ಅರ್ಥ ಅಲ್ಲ. ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯವರ್ಷಗಾಃ ಇತಿ ಬ್ರಹ್ಮಾಂಡ. ಈ ರೀತಿಯಲ್ಲಿ ಬೇರೆ ಎಲ್ಲೂ ಕೂಡ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ಸಾಧನ ಭೂಮಿ ಅಂತ ಕರೆದು, ಸಾಧನ ಭೂಮಿ. ಇವತ್ತು ಕೆಲಸಕ್ಕೆ ಸೇರಿಬಿಡ್ತಾರೆ, ಆಮೇಲೆ ಬರೋದು ಮತ್ತೆ ಇಂಪ್ರೂವ್ ಮಾಡ್ಕೊಳಕ್ಕೆ ಬರಲ್ಲ. ಮತ್ತೆ ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಮಾಡಬೇಕು? ಅವನಾಗ ಬೇಕಾದ್ರೆ ಬಿಟ್ಟು ಮತ್ತೆ ಓದಿ ಮಾಡ್ಕೋಬೇಕೇ ಹೊರತು ಅಲ್ಲೇ ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ಆಫೀಸ್ ಕೆಲಸ, ಆಫೀಸ್ನಲ್ಲಿ ಏನು ಹೇಳ್ಕೊಡೋದಿಲ್ಲ, ಕೆಲಸದ ಪಾಠ ಮಾಡ್ತಾರೆ ಹೊರತು ಇನ್ನೊಂದು ಕೋರ್ಸ್ ಕಂಡಕ್ಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಎಲ್ಲರೂ ಕೂಡ ಡಿಗ್ರಿ ತಗೊಂಡಿದ್ದಾರೆ ಅಂದರೆ ಯಾವ ಕಾಲೇಜು ಯಾವ ಸ್ಕೂಲು ಅಂತ ಕೇಳ್ತಾರೆ ಹೊರತು ಯಾವ ಆಫೀಸು ಅಂತ ಕೇಳೋದಿಲ್ಲ. ಆಫೀಸಲ್ಲಿ ಏನು ಕೊಡೋದಿಲ್ಲ, ಕೋರ್ಸ್ ಕೊಡೋದಿಲ್ಲ. ಅದೇ ರೀತಿ ಇವತ್ತು ಯಾವುದಿದು ಸೆಂಟರ್ ಇದೆ, ಭರತಖಂಡ ಸೆಂಟರ್. ಆದ್ದರಿಂದ ಇದರ ವಿಶೇಷವಾದಂಥ ಮಹತ್ವ ಇದೆ. ಎಲ್ಲಿ? ಭರತ ವರ್ಷದೊಳಗೆ, ಭರತಖಂಡದೊಳಗೆ 40 ದಾಟಿಬಿಟ್ಟಿರ್ಬೋದು. ಆದ್ದರಿಂದ ಮತ್ತೆ ಬೇರೆ ದೇಶದವರು ಬರ್ತಿದ್ದಾರೆ ಇಲ್ಲಿಗೆ, ಬೇರೆ ದೇಶದವರು ಬಂದು ಮಾಡ್ತಿದ್ದಾರೆ. ಅವರು ದಂಪತಿಗಳು ಬೇರೆ ಇದೆ, ಅದರಲ್ಲೂ ಕೂಡ ಅವರಲ್ಲೂ ದಂಪತಿಗಳು ಸಮೇತ ಬಂದವರು ಇದ್ದಾರೆ. ಫೋಟೋ ಹಾಕಿದ್ದಾನೆ. ಯದ್ಯೋಗಮಾಯಾಂ ಕೋನ್ವಸ್ಯ ಕಾಷ್ಠಾಂ ಅಪರೋ ಅನುಗಚ್ಚೇ ಮನೋರಥೇನಾಪಿ ಅಭವಾಯ ಯೋಗಿ.
ಯದ್ಯೋಗ ಮಾಯಾಂ ಸ್ಪೃಹಯಂತಿ ಉದಸ್ತಾಂ ಮಹತ್ತಮಾಯೇನ ಕೃತ ಪ್ರಯತ್ನಾಃ ಯೋಗಮಾಯಾ ಫಲಂ ಮಾಯಾಂ ನಿತ್ಯೋದಸ್ತಾ ಯೋಗಶಕ್ತಿ ಅನಪೇಕ್ಷ ಫಲಂ ಯತಃ ನಿತ್ಯಸ್ವರೂಪಭೂತಾಪಿ ಬಹಿಃ ಫಲವಿವರ್ಜನಾತ್ ಅಕರ್ಮೇತ್ಯುಚ್ಯತೆ ಯದ್ವತ್ ಮೋಕ್ಷಃ ಫಲವಿವರ್ಜನಾತಿಥಿ ಪಾದ್ಮೇ. ಇದೊಂದು ವಿಶೇಷ ಅಂಶ ಆಚಾರ್ಯ ಸ್ಪಷ್ಟ ಬರೆದುಬಿಟ್ಟಿದ್ದಾರೆ. ನಿತ್ಯೋದಸ್ತಾ ಯೋಗಶಕ್ತಿ ಅನಪೇಕ್ಷಂ ಫಲಂ ಯತಃ ನಿತ್ಯಸ್ವರೂಪಭೂತಾಪಿ ಬಹಿಫಲ ವಿವರ್ಜನಾತ್ ಅಕರ್ಮೇತ್ಯುಚ್ಯತೆ ಯದ್ವನ್ ಮೋಕ್ಷಃ ಫಲವಿವರ್ಜನಾತ್. ಮೋಕ್ಷದಲ್ಲೂ ಕರ್ಮ ಇದೆ, ಇಲ್ಲೂ ಕರ್ಮ ಇದೆ. ಇಲ್ಲಿ ಫಲಾಪೇಕ್ಷೆ ಇತ್ಯಾದಿ ಇಲ್ಲದೆ ಹೋದಾಗ ಅಕರ್ಮ ಅಂತ ಕರೀತಾರೋ, ಮೋಕ್ಷದಲ್ಲಿ ಕರ್ಮ ಇದ್ರೂ ಕೂಡ ಏನಂತ ಕರೆದ್ರು? ಕರ್ಮಕ್ಕೆ ಯಾವ ರೀತಿ ಲೇಪನೇ ಇಲ್ಲ. ಇಲ್ಲಿದ್ದು ಲೇಪ ಇಲ್ಲದಂತೆ ಇರ್ಲಕ್ಕೆ ಬರುತ್ತೆ ಜ್ಞಾನಿಗಳಿಗೆ. ಆ ಲೇಪದ ಪ್ರಸಕ್ತಿನೇ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಬೇರೆ ಕಡೆಗೆ ಅಕರ್ಮ ಅಂತ ಹೇಳಿದರೆ ಪೂರ್ತಿ ಕರ್ಮ ಇಲ್ಲದಿರಬೇಕೆ ಅಂತ ಅರ್ಥ ಅಲ್ಲ, ಕರ್ಮ ಫಲ ಇಲ್ಲದಿರಬೇಕೆ ಅಂತ ಅರ್ಥ ಅಂತ ಹೇಳಿ 14ನೇ ಶ್ಲೋಕ 16ನೇ ಶ್ಲೋಕ ಇದೆ. ಯಶ್ಯಾಮೇವ ಕವಯಃ ಆತ್ಮಾನಂ ಅವಿರತ ವಿವಿಧ ವೃಜಿನ ಸಂಸಾರ ಪರಿತಾಪ ಉಪತಪ್ಯಮಾನಂ ಅನುಸಮನಂ ಸ್ನಾಪಯಂತಹ ತಥೈವ ಪರಯ ನಿರ್ವೃತ್ಯ ಹಿ ಆಪವರ್ಗಿಕಂ ಆತ್ಯಂತಿಕಂ ಪರಮಪುರುಷಾರ್ಥಮಪಿ ಸ್ವಯಂ ಆಸಾದಿತಂ ನೈವಾದ್ರಿಯಂತೆ ಭಾಗವತತ್ವೇನೈವ ಪರಿಸಮಾಪ್ತ ಸರ್ವಾರ್ಥಾಃ. ರಾಜನ್ ಪತಿರ್ಗುರುರಲಂ ಭವತಾಂ ಯದೂರಾಂ ದೇವಪ್ರಿಯಃ ಕುಲಪತಿಃ ಕ್ವಚ ಕಿಂಕರೋವಃ ಅಸ್ತ್ವೇವಮಂಗ ಭಗವನ್ ಭಜನಾಂ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮ ನ ಭಕ್ತಿಯೋಗಂ. ವಿಶೇಷವಾಗಿ ಭಕ್ತಿನ ಮಹತ್ವನ ಹೇಳ್ತಾರೆ. ಏನಂತ? ಜ್ಞಾನಿಗಳು ಎಷ್ಟೇ ಇದು ಮಾಡಿದರೂ ಕೂಡ ತೇನೈವ ಪರಿಸಮಾಪ್ತ ಎಲ್ಲೈತೆ ಸರ್ವಾರ್ಥಾಹ. ಜ್ಞಾನಿಗಳಿಗೆ ಮೋಕ್ಷ ಅಷ್ಟು ಮುಖ್ಯ ಅಲ್ಲ. ಅವರಿಗೆ ಏನು ಮುಖ್ಯ ಅಂತ ಕೇಳಿ, ಇನ್ನೂ ಸಾಧನೆ ಮಾಡೋಕೆ ಭಾರಿ ಮುಖ್ಯ. ಪರೀಕ್ಷೆ ಎಲ್ಲ ಅರ್ಧ ಬರೆದಿರ್ತಾನೆ, ಅವನಿಗೆ ಗೊತ್ತು ಪಾಸ್ ಆಗ್ತಾನೆ ಅಂತ ಗ್ಯಾರಂಟಿ. ಪೇಪರ್ ಕೊಟ್ಟು ಹೋಗಲ್ಲ ಅವನು. ಏನು ಮಾಡ್ತಾನೆ ಅವನು? ಪಾಸ್ ಗ್ಯಾರಂಟಿ ಆದರೂ ಕೂಡ ಏನು ಮಾಡೋದಿಲ್ಲ, ಇನ್ನೂ ಬರೀತಾ ಹೋಗ್ತಾನೆ. ಯಾಕೆ? ಇದು ಪಾಸಿಗೆ ಆಯಿತು, ಮುಂದಿಂದೆಲ್ಲ ಕ್ಲಾಸಿಗೆ ಇದಕ್ಕೋಸ್ಕರ ಬೇಕು. ಮತ್ತು ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ. ಅದೇ ಆಗ ಅಕಸ್ಮಾತ್ ಅವನು ಗ್ಯಾರಂಟಿ ಪಾಸ್ ಆಗ್ತೀವಿ ಬಾರ ಕೊಟ್ಟೋಗು ಅಂತ ಹೇಳಿದ್ರು ಬಿಡೋದಿಲ್ಲ, ಅವನು ಬರದೇ ಬರೀತಾರೆ. ಅದೇ ರೀತಿಯಲ್ಲಿದೆ ಈ ಮೋಕ್ಷ ಕೊಡ್ತೀವಿ ಅಂದರೂ ಮೋಕ್ಷ ಬೇಡ, ಈಗ ಇನ್ನು ಸ್ವಲ್ಪ ತಡೆದು ಬರ್ತೀವಿ ಅಂತ ಹೇಳ್ತಾರಂತೆ. ಅದಕ್ಕೆ ಇನ್ನೂ ಸಾಧನೆ ಮಾಡೋದು, ಅಲ್ಲಿ ಪುಣ್ಯ ಆಧಿಕ್ಯ ಸಿಗುತ್ತೆ. ಆದ್ದರಿಂದ ಅದು ಆಮೇಲೆ ಮಾಡ್ಕೊಳಕ್ಕೆ ಬರೋದಿಲ್ಲ, ಅದನ್ನು ಇಲ್ಲೇ ಮಾಡ್ಕೋಬೇಕು. ಆದ್ದರಿಂದ ಅವ್ರು ಕಾಯ್ತಾ ಇರ್ತಾರೆ. ಈ ದೃಷ್ಟಿ ಅರ್ಥ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಏನು ಅನಿಸುತ್ತೆ, ಮುಕ್ತಿ ಗ್ಯಾರಂಟಿ ಅನ್ನೋಷ್ಟು ಸಾಧನೆ ಮಾಡೀನಿ ಅನಿಸಿದ್ರು ಕೂಡ ಅವ್ರೇನು ಮಾಡೋದಿಲ್ಲ, ಮುಕ್ತಿಗೆ ಹೋಗೋದಿಲ್ಲ. ನಮ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಮೊದಲು ಅರ್ಜೆಂಟ್ ದೇವ್ರನ್ನ ಅಡಿಗೆ ಮಾಡಿ ಹಾಕ್ಬಿಡ್ತಾರೆ, ಒಂದಿಷ್ಟು ಅನ್ನ ಬೆಲ್ಲ ಇಟ್ಟು ಮುಗಿಸ್ಬಿಡ್ತಾರೆ. ಊಟಕ್ಕೆ ಕೊಡೋದಿಲ್ಲ ಯಾರು ಕೂಡ. ಯಾತಕ್ಕೆ? ಇನ್ನು ಉಳಿದ ಅಡಿಗೆ ಆಗಬೇಕಲ್ಲ, ದೇವರಿಗೆ ಅಷ್ಟು ಸಾಕು, ತಮಗೆ ಫುಲ್ ಆದ್ಮೇಲೆ ಇನ್ನೂ ಆಗಲಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಫುಲ್ ಆಗಬೇಕು. ಅದು ಅಡಿಗೆನೇ, ಅದು ಊಟನೇ. ಆದರೂ ಕೂಡ ಏನು ಮಾಡೋದಿಲ್ಲ, ನಿಧಾನ ಕಾಯ್ತಾರಲ್ಲ. ಈ ಚೌಕಿ ಕಾಯ್ತಾರಲ್ಲ ಆ ಟೈಪು. ಬೆಳಿಗ್ಗೆ ಬುರ್ರಾಕ್ ಊಟ ಇದ್ರೂ ಕೂಡ ಏನು ಮಾಡೋದಿಲ್ಲ, ಅಲ್ಲಿ ಒಂದು ಅರ್ಜೆಂಟ್ ಊಟ ಇರುತ್ತೆ ಬೆಳಿಗ್ಗೆ, ಅದು ಮಾಡೋದಿಲ್ಲ. ಯಾವುದಕ್ಕೆ ಕಾಯ್ತಾರೆ? ಇದಕ್ಕೆ ಕಾಯ್ತಾರೆ. ಅದಕ್ಕೆ ಜಾಸ್ತಿ ಅಲ್ಲಿ 2-3 ಐಟಮ್ ಮಾತ್ರ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಅದು ಕಾಯ ಹಾಗೆ. ಅದು ಲೌಕಿಕ, ಇದು ವೈದಿಕ, ಇಷ್ಟೇ ವ್ಯತ್ಯಾಸ. ಲೌಕಿಕದಲ್ಲಿ ಹೇಗೆ ಟೆಂಪ್ಟ್ ಆಗುತ್ತಾರೋ ಹಾಗೆ ಟೆಂಪ್ಟ್ ಆಗ್ತಾರೆ. ಮಾಡ್ಬೋದು, ತಪ್ಪೇನಿದೆ. ದಿವಸ ಮಾಡ್ತಾರಲ್ಲ, ಎಷ್ಟು ಜನ ಫುಲ್ ಮಾಡ್ತಾರೆ. ಮಠಗಳಲ್ಲಿ ಬಿಟ್ಟುಬಿಟ್ರೆ ಹೆಚ್ಚು ಕಡಿಮೆ ಮನೆಯಲ್ಲಿ ಎಷ್ಟೇ ಮಾಡಿದ್ರು ಒಂದೊಂದು ದಿವಸ 60 ಆಗೇ ಆಗುತ್ತೆ. 100% ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಅನೇಕ ಕಾರಣಗಳಿರುತ್ತವೆ. ರಾಜನ್ ಪತಿ ಗುರು ಅಲಂ ಭವತಾಂ ಯದೂನಾಂ ದೇವಪ್ರಿಯ ಕುಲಪತಿ ಕ್ವಚ ಕಿಂಕರೋವಃ. ಎಲ್ಲಿ ದೇವರು, ಎಲ್ಲಿ ಕೃಷ್ಣ ಏನು ಮಾಡ್ತಿದ್ದಾನೆ ಇವರಿಗೆಲ್ಲ ಕೂಡ. ಪಾಂಡವರ ಬಗ್ಗೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಯಾರತ್ತ ಸರ್ವೋತ್ತಮೋತ್ತಮ ಏನು ಮಾಡಬೇಕಾದ್ರೆ ಆಹುಕ ಲೀಡ್ ಸೀನಿಯರು, ಈ ಉಗ್ರಸೇನ ರಾಜ ಏನು ಮಾಡೋದು ಅಂತ ಕೇಳೋದು ಅವ್ರನ್ನ. ಪಾಂಡವರ ಹತ್ರ ಬಂದುಬಿಟ್ಟು ಹೂವ ತರವ ಹುಲ್ಲ ತರವ ಇದೆಯಲ್ಲ, ಕಿಂಕರಹ ಹೇಳಿದ್ದನ್ನು ಮಾಡ್ತೇನೆ. ಧರ್ಮರಾಜ ನನಗೊಂದು ಕೆಲಸ ಕೊಡು, ಎಲ್ಲರಿಗೂ ಕೆಲಸ ಕೊಟ್ಟಾಯ್ತು, ನನಗೊಂದು ಕೆಲಸ ಕೊಡು, ಸುಮ್ಮನೆ ಕೊಡೋಕ್ಕಾಗೋದಿಲ್ಲ, ಹೀಗೆಲ್ಲ ಮಾಡ್ತಾನಲ್ಲ, ಏನು ಆಶ್ಚರ್ಯ. ಅದನ್ನೇ ಹೇಳ್ತಿರೋದು. ಅಸ್ತ್ವೇವಂ ಅಂಗ ಭಗವನ್ ಭಜರಾಂ ಮುಕುಂದೋ
ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮ ನಾ ಭಕ್ತಿ ಯೋಗ. ಮುಕ್ತಿ ಬೇಕಾದ್ರೂ ಕೊಡ್ತಾರೆ, ಪೂರ್ಣ ಭಕ್ತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಪೂರ್ಣ ಭಕ್ತಿ ಬರ್ಬೇಕಾದ್ರೆ ಯಾರಿಗೆ ಅದು 100% ಬರೋದು ವಾಯುದೇವರಿಗೆ. ಉಳಿದವ್ರು ಯಾವುದೋ ಕಾರಣ ಭಕ್ತಿ ಲೋಪ ಆಗಿಬಿಡುತ್ತೆ. ಮುಕ್ತಿ ಸಿಕ್ಕರೂ ಕೂಡ ಇದು ಬರೋದಿಲ್ಲ. ಇವತ್ತು 35 ತೊಗೊಂಡು ಪಾಸ್ ಆಗೋರು ಇದ್ದಾರೆ, 100 ಔಟ್ ಆಫ್ 100 ತೊಗೊಂಡು ಪಾಸ್ ಆಗೋರು ಇದ್ದಾರೆ. ಕ್ವಾಲಿಟಿ ಹೇಗೆ ವೇರಿ ಆಗುತ್ತಾ ಹಾಗೆ ಮುಕ್ತಿಯಲ್ಲೂ ಕೂಡ ಈ ಥರ ಇದ್ದಾರೆ. ಜಸ್ಟ್ ಪಾಸ್ ಮುಕ್ತಿಗೆ ಹೋದವರು ಇರ್ತಾರೆ, ಜಸ್ಟ್ ಪಾಸ್. ಇನ್ನು ಕೆಲವರು ಇನ್ನು ಸಾಧನೆ ಸ್ವಲ್ಪ ಇದ್ಕೊಂಡೆ ಗ್ರೇಸ್ ಮಾರ್ಕಿಂದ ಹೋದವರು ಇರ್ತಾರೆ. ಗ್ರೇಸ್ ಮಾರ್ಕ್ ಜಸ್ಟ್ ಪಾಸ್ ಕೂಡ ಆಗೋದಿಲ್ಲ, ಜಸ್ಟ್ ಮಾರ್ಕಿಂದ ಜಸ್ಟ್ ಪಾಸ್ ಆಗ್ತಾರೆ ಅಷ್ಟೇ. ಮತ್ತೆ ಇವರು ರುಜುಗಳು ಇದ್ದೇ ಇರ್ತಾರೆ, ಬ್ರಹ್ಮದೇವರು ಇದ್ದೇ ಇರ್ತಾರೆ. ಈ ರೀತಿ ಇರೋದ್ರಿಂದ ಮುಕ್ತಿಯಲ್ಲೂ ತಾರತಮ್ಯ ಇದೆ ಅಂತ ಹೇಳೋದು ಗುರುತಿದ್ದು. ಇದೆಲ್ಲ ಇಲ್ಲದೆ ಹೋಗಿದ್ರೆ ಯಾಕೆ ಹೇಳ್ಬೇಕು? ಮುಕ್ತಿಯಲ್ಲೇ ತಾರತಮ್ಯ ಇಲ್ಲದೆ ಹೋಗಿದ್ರೆ ಈ ಸಾಧನ ವ್ಯತ್ಯಾಸ ಹೇಳೋ ಕಾರಣ ಇರ್ತಿರ್ಲಿಲ್ಲ. ಆದ್ದರಿಂದ ಮುಕ್ತಿಯಲ್ಲಿ ಆನಂದ ಸ್ವಾಮಿ ಹೇಳ್ತಕ್ಕಂಥ ಮತ ಭಾಗವತಕ್ಕೆ ಸಮ್ಮತ ಅಲ್ಲ. ಅವ್ರು ಹೇಳ್ಕೊಂಡು ಹೋಗ್ಲಿ, ಭಾಗವತ ಹೇಳಿಲ್ಲ. ನಮಗೆ ಟೆಕ್ಸ್ಟ್ ಯಾವುದು? ಭಾಗವತ. ಆದ್ದರಿಂದ ಇದರಲ್ಲಿ ಬಂದಿಲ್ಲ, ಆದ್ದರಿಂದ ಒಪ್ಪಬೇಕಾಗಿಲ್ಲ. ಬ್ರಹ್ಮಣೋ ಅನ್ಯಶ್ಚರೋ ಪೂರ್ಣಾಂ ದದ್ಯಾದ್ಭಕ್ತಿಂ ಜನಾರ್ದನ. ಬ್ರಹ್ಮದೇವರಿಗೆ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ರುಜುಗಳಿಗೆ ಅಂತ ಅರ್ಥ. ರುಜುಗಳಿಗೆ ಹೊರತು ಬೇರೆ ಯಾರಿಗೂ ಕೂಡ ಪರಮಾತ್ಮ ಏನು ಕೊಡೋದಿಲ್ಲ? ಪೂರ್ತಿ ಭಕ್ತಿ ಕೊಡೋದಿಲ್ಲ. ಭಕ್ತಿ ಕೊಡೋದಿಲ್ಲ ಅಂದ್ರೆ ಪೂರ್ತಿ ಜ್ಞಾನದಲ್ಲೂ ಕೂಡ ಅವರಿಗೆ ಅದು ಪ್ರಪೋರ್ಷನೇಟ ಕಡಿಮೆ ಆಗಿರುತ್ತೆ. ಮುಕ್ತಿಂ ದದಾತಿ ಸರ್ವೇಷಾಂ ಮುಕ್ತಾನಾಂ ಕೋಹಿ ಮುಕ್ತಾನಾಂ ಹಿ ಕೋ ಅಧೀಶಿತ ಇತಿ ಬ್ರಹ್ಮತರ್ಕೆ. ಮುಕ್ತಿ ಕೊಟ್ಟೆ ಕೊಡ್ತಾನೆ, ಸಾಧನೆ ಪೂರ್ತಿ ಆಗದೆ ಹೋದ್ರು ಕೂಡ. ಆದ್ರೆ ಭಕ್ತಿ ಮಾತ್ರ ಪೂರ್ತಿ ಕೊಡೋದಿಲ್ಲ. ನಾದ್ರಿಯಂತೇತು ಯೇ ಮೋಕ್ಷಂ ಪೂರ್ವಂ ತೇಷಾಂ ಪರಂ ಸುಖಂ ಸಯೋಗ್ಯಂ ಶ್ವಜ್ಯತೆ ಮುಕ್ತೌ ತಚ್ಚೋಕ್ತಂ ತಾರತಮ್ಯ ಇತಿ ವ್ಯೋಮ ಸಂಹಿತಾಯಾಂ. ನಾದ್ರಿಯಂತೇತು ಯೇ ಮೋಕ್ಷಂ ಪೂರ್ವಂ ತೇಷಾಂ ಪರಂ ಸುಖಂ. ಮೊದಲೇನೆ ಮುಕ್ತಿ ಬೇಕು ಅಂತ ಯಾರು ಅವಸರ ಪಡೋದಿಲ್ವಲ್ಲ, ಅವರಿಗೆಲ್ಲ ಭಾರಿ ಅಡ್ವಾಂಟೇಜ್ ಜಾಸ್ತಿ ಇದೆ, ತುಂಬಾ ಅನುಕೂಲ ಇದೆ. ಸ್ವಯೋಗ್ಯಂ ವ್ಯಜ್ಯತೆ ಮುಕ್ತೌ ತಚ್ಚೋಕ್ತಂ ತಾರತಮ್ಯ. ಸ್ವಯೋಗ್ಯವಾದಂಥ ಆನಂದ ವ್ಯಕ್ತವಾಗುತ್ತೆ, ತಾರತಮ್ಯ ಇದ್ದೇ ಇದೆ ಅಂತ ಹೇಳೋದಕ್ಕೆ ಅದು ಸಾಕ್ಷಿ. ನಾದ್ರಿಯಂತೆ ತೇ ಮೋಕ್ಷಂ ಪೂರ್ವಂ ತೇಷಾಂ ಪರಂ ಸುಖಂ. ಸಾಲಿಡ್ ಎಕ್ಸಾಂಪಲ್ ಇದೆ. ಈಗ ರಾಮದೇವರೆಲ್ಲರನ್ನೂ ಕರ್ಕೊಂಡು ಹೊರಟರು. ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತೇಳಿ ಹನುಮಂತನ ಕರೆದವ್ರಿಗೆ ಬರಬೇಡ ಅಂತ ಹೇಳಿದ್ರು. ಉಳಿದವ್ರಿಗೆಲ್ಲ ಇರೋ ಕೀಟಗಳು ಕಿಬಿ ಕೀಟಗಳೆಲ್ಲ ಹೋಗಿಬಿಟ್ಟು ಹನುಮಂತ ನೀವು ಬರಬೇಡ ಅಂತ ಹೇಳಿಬಿಟ್ರು. ಗೊತ್ತಾಯ್ತಾ? ನೋಡೋರಿಗೆ ಏನನ್ಸುತ್ತೆ? ಜಾಸ್ತಿ ಕೆಲಸ ಮಾಡಿದವ್ರಿಗೆ ಪ್ರಿಫರೆನ್ಸ್ ಇಲ್ಲ ಹಾಗೆ ಅಲ್ಲ. ಇನ್ನೂ ಸಾಧನೆ ಮಾಡೋದು ಭಾರಿ ಇದೆ. ಸುಮಹತ್ ತಪಃ ಕಾರ್ಯ ಮಧ್ಯ ಇನ್ನೂ ಮಾಡಬೇಕಾದ್ದೇನೆ. ಈಗ ಅದಕ್ಕೆ ಈಗ ಬರಬಾರ್ದು. ಅವರಿಗೆ ಬಂತು ನಿಮಗಿಲ್ಲ ಅಂತ ತಿಳ್ಕೋಬೇಕಾಗಿಲ್ಲ. ಗೋಕರ್ಣಗೂ ಹಾಗೆ ಹೇಳಿದರು, ಭಾಗವತ ಹೇಳಿದ್ನಲ್ಲ. ಆ ಕೇಳಿದವರೆಲ್ಲ ವ್ಯವಹಾರದ ಬಿಟ್ಟಿದ್ದು ಹೋಗೇ ಇಲ್ಲ. ಇನ್ನೊಮ್ಮೆ ಹೇಳಿದ್ರು ಕೂಡ ಮತ್ತೆ ಆಯಿತು. ಹೇಳ್ತಾರೆ ಇಲ್ಲ, ಇನ್ನೂ ವಾದನ ಕರ್ಕೊಂಡ್ಬರ್ಬೇಕಾಗಿದೆ, ಅದಕ್ಕೆ ನಿನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಅವ್ರು ಒಟ್ಟಿಗೆ ಬಾ. ಇದು ಅರ್ಥ ಮಾಡ್ಕೊಂಡ್ರೆ ಏನಾಗಲಿಲ್ಲ ಅಲ್ಲಿ. ಆಗ ಹೋಗೋದಾರು ಇದ್ದಾರೆ. ಬರೀ ಥಿಯರಿ ಅಲ್ಲ ಇದು. ಹನುಮಂತ ದೇವರೇ ಇದ್ದಾರೆ, ರಾಮದೇವರೇ ಬೇಡ ಅಂತೇಳಿ ನಿಲ್ಲಿಸ್ತಾರೆ, ಬರೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಯಾಕೆಂದ್ರೆ ಸಾಧನೆ ಬಹಳ ಆಗಬೇಕಾಗಿದೆ, ಪೂರ್ಣಾನಂದ ಬರಬೇಕು. ಈ ನಮ್ಮ ಮಾತಿಗೊಂದು ಹೊಸ ಅರ್ಥ ಆಗುತ್ತೆ. ಆನಂದ ತೀರ್ಥ ಪರಾನಂದ ವರದ. ಏನರ್ಥ ಆಯ್ತು ಈಗ? ಪೂರ್ಣಾನಂದ ವರದ. ಉಳಿದವರಿಗೇನಿಲ್ಲ, ಆ ಕ್ವಾಲಿಟಿ ಸಿಗೋದಿಲ್ಲ. ಅದಕ್ಕೆ ಪರಾನಂದ ಶಬ್ದಕ್ಕೆ ಅರ್ಥ. ಅದು ಪರಾನಂದಕ್ಕೆ ಒಂದೇ ಅರ್ಥ ಏನು ಅಂದರೆ ಕ್ಲುಪ್ತಾನಂದ ಕ್ರಾಸ ಇಲ್ಲ ಫಸ್ಟ್. ಇನ್ನೊಂದು ಪರಾನಂದ ಅಂದ್ರೇನು? ಆನಂದ ಉನ್ನಹ ಇದೆ. ಮತ್ತೊಂದು ಪರಾನಂದ ಹೇಳಿದ್ರು ಆನಂದೋನ್ನಹ ಪೂರ್ಣ ಇದೆ. ಆನಂದೋನ್ನಹ ಎಷ್ಟಿದೆ? ಪೂರ್ಣ. ಅದಕ್ಕಿಂತ ಹೆಚ್ಚಿನ ಸಾಧ್ಯತೆಯೇ ಇಲ್ಲ, ಅಲ್ಟಿಮೇಟ್. ಉಳಿದವ್ರಿಗೆ ಹಾಗಾಗಿಲ್ಲ. ಎಷ್ಟಾಗಿದೆ ಅದು? 19 ತಗೊಂಡ್ರೆ ಫಸ್ಟ್ ಡಿಸ್ಟಿಂಕ್ಷನ್ ಆದರೂ ಕೂಡ 100 ಅಲ್ಲ, ಅದು 60-70 ಡಿಸ್ಟಿಂಕ್ಷನ್ ಅಂತ ಕರೀತಾರೆ. ಸ್ಟಿಲ್ ಅದೇನಲ್ಲ, 100% ಅಲ್ಲ. ಸೊ ಪರಾನಂದ ಅನ್ನೋದಕ್ಕೆ ಪೂರ್ಣಾನಂದ ವರದ. ಈ ಮಾತು ನೋಡಿದಾಗ ಗೊತ್ತಾಗತ್ತೆ. ಆಚಾರ್ಯ ಮಾತೆಲ್ಲ ಹೊಸ ಅರ್ಥ ಸಿಗುತ್ತೆ. ಆದ್ದರಿಂದ ನಾದ್ರಿಯಂತೇತು ಏ ಮೋಕ್ಷಂ, ಅದು ನ್ಯಾಚುರಲ್. ಅದು ಒಮ್ಮೊಮ್ಮೆ ತಪ್ಪು ಮಾಡಿ ಇರೋರಲ್ಲಿ, ಎಂದೂ ತಪ್ಪು ಮಾಡದೇ ಇರೋರಲ್ಲಿ ಇಬ್ಬರಿಗೆ ಒಂದೇ ರೀತಿ ಕೊಳ್ಳಕ್ಕೆ ಹೇಗಾಗತ್ತೆ? ಸಾಧ್ಯ ಇದೆ? ಸಾಧ್ಯ ಇಲ್ಲ. ಆದ್ದರಿಂದ ತಾರತಮ್ಯ ಒಪ್ಪಲೇಬೇಕಾಗುತ್ತೆ. ತಾರತಮ್ಯ ಇದು ವ್ಯೋಮ ಸಂಹಿತೆ ಎಲ್ಲ ಆಚಾರ್ಯ ನೋಡೋದಕ್ಕೆ ಒಂದೇ ಪ್ರಮೇಯ ಇದ್ದ ಕಾಣುತ್ತೆ, ಸೂಕ್ಷ್ಮ ವ್ಯತ್ಯಾಸ ತೋರಿಸ್ತಾರೆ. ಗೊತ್ತಾಯ್ತಾ? ಯಾರಿಗೆ ಗೊತ್ತಿದೆ ಅಂತ ಗೊತ್ತಾಗೋದು ಯಾವಾಗ? ಇವತ್ತು 100% ಬರೋದಾನೆ ಗೊತ್ತು, 100 ಬರುತ್ತೆ ಅಂತೇಳಿ. ಬಟ್ ಅದು ಬೆಲೆ ಬರೋದು ಯಾವಾಗ? ವ್ಯಾಲಿಯರ್ ಫೋನ್ ಮಾಡಿಸ್ಕೊಟ್ಟಾಗ. ಇವನ ಪ್ರಕಾರ ಗ್ಯಾರಂಟಿ ಇದೆ. ಅವ್ರು ಎಷ್ಟೋ ಸರ್ತಿ ಕೆಲವು ಸರಿಯಾಗಿ ಹೇಳಿ ಅಷ್ಟೇ ಬಂದಿರುತ್ತೆ ಅವರಿಗೆ. ಸ್ಟಿಲ್ ಅದು ಕನ್ಫರ್ಮ್ ಆಗೋದು ಯಾವಾಗ? ವ್ಯಾಲಿಯರ್ ಹೇಳ್ಕೊಟ್ಟಾಗ. ಇವನು ಹೇಳ್ಕೊಂಡ್ರಲ್ಲ, ನಾವೇ ಅಲ್ಲಿ ಮಾಡ್ಕೊಳ್ಳಾಗಿಲ್ಲ. ಸೊ ಹನುಮಂತ ದೇವರಿಗೆ ಗೊತ್ತಿದೆ ಅದು.
ರಾಮದೇವ್ರು ಹೇಳ್ತಾರೆ ಅದು ಹೇಳಿದ ವ್ಯರ್ಥನ ಹಾಗಿದ್ರೆ ಪೂರ್ಣ ಯಾರು ಈ ರೀತಿ ಒಂದು ಬರದೆ ಹೇಗಿರುತ್ತೆ. ಯಾರು ಪೂರ್ತಿ ಬರೆದಿದ್ದಾರೋ ಅವ್ರು ಪಾಸಾಗ 100ಕ್ಕೆ ಇದ್ದವ್ರು ವ್ಯಾಲ್ಯೂ ಮಾಡಬೇಕಾಗಿಲ್ಲ ಅಂತಿದೆಯಾ ಎಲ್ಲಾದರೂ? 100 ಬರೆದಿದ್ದಾರೆ ಅಂತ ಗೊತ್ತಾಗೋದೇ ಯಾವಾಗ? ವ್ಯಾಲ್ಯೂ ಮಾಡಿದಾಗ. ಇಲ್ಲದ್ರೆ ಎಲ್ಲರೂ ಕೂಡ ತಾವು 100 ತಿಳ್ಕೊಂಡೇ ಇರ್ಬೋದಲ್ಲ. ಇಲ್ಲ, ಆ ದೃಷ್ಟಿಯಲ್ಲಿ ರಾಮದೇವ್ರು ಹೇಳಿದ ಕನ್ಫರ್ಮ್ ಆಯಿತು. ಹನುಮಂತೇವ್ರಿಗೆ ಗೊತ್ತಿದೆ ಅದು. ಅವ್ರು ಹೇಳಿದ್ರಿಂದ ಎಲ್ಲ ಜಗತ್ತಿಗೆಲ್ಲ ಗೊತ್ತಾಯ್ತು. ಅದಕ್ಕೆ ಹೋಗ್ಲಿ. ಸಂಶಯ ನಿಮಗೆ ಬರ್ತಿತ್ತಾಗ ಏನು ಸಂಶಯ ಬರ್ತಿತ್ತು ಹೇಳಿ? ಎಂತೆಂಥವ್ರು ಮೋಕ್ಷಕ್ಕೆ ಹೋಗ್ಬಿಟ್ರು. ಕ್ರಿಮಿಕೀಟ ಸಭೆ ಹನುಮಂತ ಏನಾಯ್ತು? ಕ್ರಿಮಿಕೀಟಕ್ಕಿಂತ ಕಡಿಮೆ ಆದಾಗಲಿಲ್ಲ, ಹೌದಲ್ಲ? ಅಲ್ಲ, ಆದರೆ ರಾಮದೇವ್ರು ಕನ್ಫರ್ಮ್ ಮಾಡಿದ್ರಿ. ಈಗ ಹನುಮಂತ ವಿಶ್ವಾಸ ಇದೆಯಲ್ಲ ಸರಿನೇ, ಆದರೆ ರಾಮದೇವ್ರು ಕನ್ಫರ್ಮ್ ಮಾಡ್ತಾರೆ. ಹೌದು, ಅದಕ್ಕೆ ಇರ್ಬೇಕು ನೀನು ಅಷ್ಟೇ ಹೊರತು ಎಲ್ಲರಿಗಿಂತ ಫಸ್ಟ್ ನೀನೇ. ಉಳಿದವ್ರು ಮುಕ್ತಿ ಬರೋರಷ್ಟೇ, ಮುಕ್ತಿ ಕರ್ಕೊಂಡು ಬರೋರಲ್ಲ. ನೀನು ಯಾರು ಮುಕ್ತಿ ಕರ್ಕೊಂಡು ಬರೋ ವ್ಯಕ್ತಿ ಆದರೆ ಇರ್ಬೇಕು ನೀನು ಅಂತ ಹೇಳಿದ. ಅರ್ಥ ಆಯ್ತಾ? ಈ ಮ್ಯಾನೇಜರೇ ಕೂತ್ಕೊಂಡು ಹೋಗ್ಬಿಟ್ರೆ ಮುಂದೆ ಹೋದವರು ಟ್ರಿಪ್ ಕರ್ಕೊಂಡೋಗಿರ್ತಾರೆ. ಮ್ಯಾನೇಜರ್ ಇಷ್ಟ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರೆ ಕರ್ಕೊಂಡೋಗಿರೋದು ಯಾರು? ಇಷ್ಟು ಜನನ ಬರೋದು ಎಲ್ಲರೂ ನೋಡ್ತಾರೋ ಇಲ್ಲ. ಇಡೀ ಇದ್ರ ಜೀವಕೋಟಿ ಉತ್ತಮರಾದ್ರಿಂದ ಅವ್ರ ಲೀಡರ್ಶಿಪ್ಪಲ್ಲೇ ಉಳಿದವ್ರು ಮುಕ್ತಿ ಹೋಗ್ಬೇಕಾದ್ರಿಂದ ಅವ್ರು ಇರಬೇಕು. ಉಳಿದವ್ರು ಆ ಕೆಲಸ ಇಲ್ಲ. ಊಟ ಮಾಡಿ ಹೋಗಿಬಿಡ್ತಾರೆ. ಉಳಿದವರೆಲ್ಲ ಹೋಗಕ್ಕೆ ಬರುತ್ತೆ. ಹಾಗೆಲ್ಲ ಲೆಕ್ಕ ಮುಗಿಸಿ ಹೋಗ್ಬೇಕಲ್ಲ, ಲೆಕ್ಕ ಎಲ್ಲ ಮುಗಿಬೇಕಲ್ಲ, ಖರ್ಚಲ್ಲ. ಅಲ್ಲಿಗೆ ಅದು ಮುಗೀತು. ಇಷ್ಟು ಹೇಳಿ ಪರೋರಜಃ ಸಚಿ ಅಂದರೆ ಸವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದಃ ಪುನರಾವಿಶ್ಯ ಚ ಸ್ವಂ ಹಂಸಂ ಗೃಧ್ರಾಣಂ ವೃಷಭಂ ಸಂಗೃಣೀಮಃ. ಇದಿಷ್ಟು ಕೂಡ ಜನಭರತನ ಬಗ್ಗೆ ಹೇಳಿದ ಮಾತಿದೆ. ಇನ್ನು ಅಲ್ಲಿ ಏನು ಹೇಳ್ತಾರಲ್ಲಿ, ಆತ ಪ್ರತಿನಿತ್ಯದಲ್ಲೂ ಕೂಡ ಶತಾಕ್ಷರ ಗಾಯತ್ರಿವಂತ ಜಪ ಮಾಡ್ತಿದ್ದ ಅಂತ ಹೇಳ್ತಾರೆ. ಶತಾಕ್ಷರ ಗಾಯತ್ರಿವಂತ ಜಪ ಮಾಡ್ತಿದ್ದ. ಯಾವುದು ಅಂದ್ರೆ ಇದು ಅಂತ ಹೇಳ್ತಾರೆ. ಬಹುವಕ್ಷರ 24 ಅಕ್ಷರದಲ್ಲ. ಅದು ಯಾವುದು ಅಂದ್ರೆ ಇದು ಹೇಳ್ತಾರೆ. ಇದು ಆ ಗಾಯತ್ರಿ ಜಪ ಮಾಡ್ತಾ ಇದ್ದೀನಿ. ಪರೋರಜಃ ಸವಿತಃ ಜಾತವೇದೋ ವೇದಸ್ಯ ಗರ್ಭಃ ಮನಸ ಇದಂ ಜಜಾನ ಸ್ವರೇತಸಾದಃ ಪುನಃ ಆವಿಶ್ಯ ಚ ಸ್ವಂ ಹಂಸಂ ಗೃಧ್ರಾಣಾಂ ವೃಷಭಂ ಸಂಗೃಣೀಮಃ. ಧೀಮಹಿ ಇದ್ದಾಗೆ ಸಂಗೃಣೀಮಃ ಅಂತ ಬಂದಿದೆ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಆಚಾರ್ಯರು. ಪರೋರಜಾಹ ಅರಜಸ್ಕತ್ವ. ಪರೋರಜ ಅಂದ್ರೇನು? ರಜೋಗುಣದ ಮೇಲಿದ್ದಾನೆ. ಅರಜಸ್ಕ ಪರಮಾತ್ಮ ಉಪಲಕ್ಷಣೆಯ ಯಾವ ಗುಣಗಳು ಪರಮಾತ್ಮನಲ್ಲಿ ಪ್ರಾಕೃತ ಗುಣಗಳಿಲ್ಲ ಅಂತ ಅರ್ಥ ಆಯಿತು. ಆಮೇಲೆ ಸವಿತಃ ಅದು ಮುಂದೆ ಹೇಳ್ತಾರೆ. ಮೊದಲನೇದಾಗಿ ಪರೋರಜಾಹ ಅರಜಸ್ಕತ್ವಾತ್ ತ್ರಯೀಡ್ಯತ್ವಾತ್ ತ್ರಯೀಸುತಃ. ಉಳಿದೆಲ್ಲ ಸ್ಪಷ್ಟ ಹೇಳಲಿಲ್ಲ. ಏನಿದೆ? ತ್ರಯೀಸುತ ಅಂತ ಪದ ಇದೆ. ತ್ರಯೀಸುತ ಅಂದ್ರೇನು? ವೇದದ ಮಗ ಅಂತ ಅರ್ಥ. ಏನು ಹಾಗಂದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ. ತ್ರಯೀಡ್ಯತ್ವಾತ್ ತ್ರಯೀಸುತ. ತ್ರಯೀ ವೇದಗಳಿಂದ ಸ್ತುತನಾದವನು. ಪರಮಾತ್ಮನ ವಾಯುದೇವರು ಮಗ ಅಂತ ಕರೆದಿದ್ದಾರೆ. ಪರಮಾತ್ಮನ ಕರೆ ಜನಿತೋತ ವಿಷ್ಣು. ವಿಷ್ಣುವಿನ ಅಪ್ಪ ಅಂತ ಕರೀತಾರೆ. ವಿಷ್ಣುವಿನ ಅಪ್ಪ ಅಂದ್ರೆ ಏನು? ಜಗತ್ತಿಗೆ ಪರಮಾತ್ಮನ ಬಗ್ಗೆ ತಿಳಿಸಿಕೊಟ್ಟವರು ಅಂತ ಅರ್ಥ. ಈ ಅರ್ಥದಲ್ಲಿ ಅಪ್ಪ ಅಲ್ಲ. ಅದಕ್ಕೆ ಆ ಅರ್ಥದಲ್ಲಿ ತ್ರಯೀಸುತಃ. ಗುಣಾತ್ಯಯಾತ್ ತುರೀಯಶ್ಚ. ದೇವರಿಗೆ ತುರೀಯ ಅನ್ನೋನು ಪದ ಇಟ್ಟು. ತುರೀಯಶ್ಚ. ತುರೀಯ ಅಂದ್ರೆ ಗುಣಾತೀತರಾದವನು. ಜಾತವಿ ಗುಣ ಇಲ್ಲ ಅಷ್ಟೇ ಅಲ್ಲ, ಗುಣಕ್ಕೆ ಅತೀತರಾದವರು ಅಂದ್ರೇನು? ಗುಣ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ದೇವರು, ಅತೀತ. ಗುಣಾತ್ಯಯಾತ್ ತುರೀಯಶ್ಚ ಜಾತವೇದಾಶ್ಚ ಸರ್ವವಿದ್. ಜಾತವೇದ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಜಾತವೇದ ಅಂದ್ರೇನು? ಅಗ್ನಿ ಅಂತ ಅರ್ಥ. ಇಲ್ಲಿ ಹಾಗಲ್ಲ. ಜಾತವೇದ ಅಂತ ದೇವ್ರಿಗೆ ಹೆಸರಿದೆ. ವೇದ ಅಂದ್ರೆ ತಿಳಿದವನು. ಜಾತವೇದ ಅಂದ್ರೇನು? ಹುಡ್ತಾನೆ ತಿಳಿದವನು. ಬಾರ್ನ್ ಗ್ರೇಟ್ ಅಂತೀವಲ್ಲ ಹಾಗೆ ಜಾತವೇದ. ಅದು ಹುಟ್ಟುತ್ತಿರೋ ಕಾಲಕ್ಕೇನೆ ಏನಿದೆ? ಹುಟ್ಟುತ್ತಿರೋದಂದ್ರೆ ಹುಟ್ಟೇ ಇಲ್ಲ ಅದರಿಂದಾಗೇನೆ ಸದಾ ಇದೆ ಅಂತ ಅರ್ಥ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಸ್ವಾಭಾವಿಕಿ ಅಂತ ಅರ್ಥ. ಆ ಮಾತಿಗೆ ಅರ್ಥ ಏನು? ಸಹಜ. ಜಾತವೇದಾಶ್ಚ ಸರ್ವವಿತ್. ವೇದ ಅಂದ್ರೆ ತಿಳಿದವನು. ವೇದೋ ವೇದ ವಿಧವ್ಯಂಗೋ ಜಾತ ಏವ. ಹುಟ್ಟಿರ್ಲಕ್ಕೆ ಜ್ಞಾನ ಇದೆ. ಕೃಷ್ಣ ಹುಟ್ಟಿರ್ಲಕ್ಕೆ ತನ್ನ ತೋರಿಸ್ತಾನೆ ಹೀಗೆ. ಆದ್ರಿಂದ ಜಾತವೇದ ಅಂತ ಮುಖ್ಯವಾಗಿ ಯಾರಿಗೆ ಹೆಸರದು? ದೇವರಿಗೆ ಹೆಸರು. ಅಗ್ನಿಗೆ ಈ ಅರ್ಥದಲ್ಲಿ ಸೆಕೆಂಡ್ ಮುಖ್ಯ ಅರ್ಥದಲ್ಲಿ ಇದೆಲ್ಲ ದೇವರಿಗೆ. ಗುಣಾತ್ಯಯ ತುರೀಯಶ್ಚ ಜಾತವೇದಾಶ್ಚ ಸರ್ವವಿತ್. ಹಂಸೋ ದುಃಖಾದಿಹಾನೇನ. ಅದು ಯಾರಿಗೆ? ದುರ್ಗಾದೇವಿಗೆ. ಪರಶುರಾಮ ಮಂತ್ರ, ಅದು ದುರ್ಗಾ ಮಂತ್ರ, ಅಗ್ನಿ ಮಂತ್ರ, 3 ಜನಕ್ಕೂ ಅನ್ವಯ. ಮುಖ್ಯವಾಗಿ ಪರಮಾತ್ಮನಿಗೆ ಯಥಾ ಪ್ರಕಾರ. ಹಂಸೋ ದುಃಖಾದಿಹಾನೇನ. ಹಂಸ ಶಬ್ದಕ್ಕೆ ಅರ್ಥ ಈಗ ಹಂಸ ಮಂತ್ರ ಇದೆಯಲ್ಲ, ಏನರ್ಥ? ದುಃಖಾದಿಹಾನೇನ. ಹಂಸ ಅಂದ್ರೆ ಶುದ್ಧ. ಹಂಸ ಬೆಳ್ಳಗಿರೋದು. ಬೆಳಗಿರೋದಂದ್ರೇನು? ಆನಂದ. ಬರೀ ಆನಂದಪೂರ್ಣ. ದುಃಖಾದಿಗಳ ಹೆಸರೇ ದೇವರಲ್ಲಿಲ್ಲ. ಹಂಸ
ಶುಚಿಷತ್ ವಸುರಂತರಿಕ್ಷ ಸತ್ ಹೇಳಿದ್ದಾರಲ್ಲ, ಅದಕ್ಕೆ ಅರ್ಥನೂ ಆಯ್ತು. ಈಗ ನಿರ್ದೋಷ ಗುಣಪೂರ್ಣ ಅಂತ. ಗುಣಪೂರ್ಣ, ದುಃಖ ಇಲ್ಲ ಅಂತ ಹೇಳಿದ್ರೆ ಯಾವುದು ಅನಿಷ್ಟನೂ ಇಲ್ಲ, ನಿರ್ದೋಷ, ಆಟೋಮೆಟಿಕಲಿ ಆನಂದಪೂರ್ಣ, ಎರಡೂ ಆಯ್ತು. ಜೀವೇಶತ್ವಾಚ್ಯ ಗೃಧ್ರರಾಟ್, ದೇವರು ಏನಂತ ಕರೆದು ಗೃಧ್ರರಾಟ್ ಅಂತ ಕರೆದು. ಗೃಧ್ರರಾಟ್ ಅಂದ್ರೇನು? ಹದ್ದಿನ ರಾಜ ಅಂತ ಅರ್ಥ. ಗೃಧ್ರ ಅಂದ್ರೆ ಹದ್ದು, ರಾಟ್ ಅಂದ್ರೇನು? ಮೃಗರಾಟ್ ಸಿಂಹ, ಮೃಗರಾಟ್ ಸಿಂಹ, ಗೃಧ್ರರಾಟ್ ದೊಡ್ಡದ್ದು ಅಂತ ಆಗ್ಬಿಡತ್ತೆ. ಹಾಗಲ್ಲ, ಗೃಧ್ರ ಅಂದ್ರೆ ಏನರ್ಥ ಇಲ್ಲಿ? ಪಕ್ಷಿ ಅಂತ ಅರ್ಥ. ಪಕ್ಷಿ ಅಂದ್ರೆ ಏನು? ದಾಸುಪರ್ಣ, ನಾರಾಯಣ ಅಂತ ಅರ್ಥ. ರಾಟ್ ಜೀವರೆಲ್ಲ ಗೃಧ್ರರಾದ್ರೆ ಪರಮಾತ್ಮ ಸರ್ವೋತ್ತಮರಾದ್ರಿಂದ ಏನಂತ ಕರೀತಾರೆ? ಗೃಧ್ರರಾಟ್. ನೋಡೋದಕ್ಕೆ ಬುದಿಯದ್ದು ಅಂತ ಕರೆದಾಗತ್ತ, ಗೊತ್ತಾಯ್ತಾ? ಇದೇ ಭಾಗವತ ಹೀಗೆ ಓದಿಬಿಟ್ಟು ಏನಾಗುತ್ತೆ? ಅರ್ಥ ಕೆಟ್ಟ ಹಾಡಾಗೋಗುತ್ತೆ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೇ. ಅವರು ಬಂದು ಎಲ್ಲ ವಿತ್ ಪ್ರೂಫ್ ಕೊಟ್ಟರು, ಬರೀ ಅರ್ಥ ಹೇಳಲಿಲ್ಲ, ಕೊಟೇಶನ್ ಕೊಡ್ತಾರೆ. ಜೀವೇಶತ್ವಾಚ್ಯ ಗೃಧ್ರರಾಟ್. ಗರುಡ ವಾಹನ ಯಾರಿತ? ಗರುಡ ಹದ್ದೆ, ಆಕ್ಚುಲಿ ಹದ್ದಿನ ವೆರೈಟಿ ಗರುಡ. ಅದು ಗಿಡಗನು ಹದ್ದಿದೆ, ಈ ಹದ್ದಿದೆ, ಆದರೆ ಗೃಧ್ರರಾಟ್ ಅಂತ ಕರೆದು. ಒಟ್ಟಾಗಿ ಗೃಧ್ರ ಅಂದ ಪಕ್ಷಿ, ಸುಪರ್ಣ, ಸುಪರ್ಣ ಅಂತ ಹೇಳಿದ್ರಿಂದ ದೇವರು ಸರ್ವೋತ್ತಮ ಅಂತ ಅರ್ಥ ಬರಬೇಕು. ಕಾಲಹ ಸರ್ವನಿಯಂತ್ರತ್ವ, ದೇವರಿಗೆ ಕಾಲ ವಿಷ್ಣು ಸಹಸ್ರನಾಮದಲ್ಲೇ ಕಾಲ ಅಂತ ಬಂದಿದೆ. ತಾನೇ ಹೇಳ್ತಾರೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಹೇಳ್ತಾರೆ. ಏನರ್ಥ ಅದಕ್ಕೆ? ಸರ್ವನಿಯಂತೃತ್ವ. ಕಾಲ ಆಯ್ತು, ಟೈಮ್ ಆಯ್ತು. ಟೈಮ್ ಆಯ್ತು ಅಂದ್ರೆ ಏನರ್ಥ? ನೀನು ಕಾಲಕ್ಕೆ ಅಧೀನ, ಇವನು ನಿಮ್ಮ ಟೈಮ್ ಆಯ್ತು ಬಿಟ್ಟುಬಿಡಿ ಅಂತ. ಕಾಲ ನಿಯಂತೃತ್ವ, ದೇವರಿಗೆ ಏನಂತ ಹೆಸರು? ಕಾಲ ಅಂತ ಕರೀತಾರೆ. ಕಾಲವನ್ನು ನಿಯಂತ್ರಣ ಮಾಡ್ತಾನೆ ಪರಮಾತ್ಮ. ಉಳಿದವ್ರನ್ನ ಕಾಲ ನಿಯಂತ್ರಣ ಮಾಡಿದರೆ, ಕಾಲವನ್ನು ನಿಯಂತ್ರಣ ಮಾಡೋದ್ರಿಂದ ಕಾಲ ನಿಯಾಮಕ ಅಂತ ವಿಶೇಷವಾದ ಹೆಸರದು. ದುರ್ಗಾ ಕಾಲ ಶಬ್ದಕ್ಕೆ ಮುಖ್ಯವಾಗಿ ದುರ್ಗಾದೇವಿ ಅಂತ ಅರ್ಥ. ಅವರು ನಿಯಮನ ಮಾಡೋದು ಯಾರು? ಪರಮಾತ್ಮ. ಕಾಲಃ ಸರ್ವನಿಯಂತೃತ್ವ ಪರಮಾತ್ಮ ಪ್ರಕೀರ್ತಿ. ವಿಷ್ಣು ಪರಮಾತ್ಮನ ಹೆಸರುಗಳು ಅಂತ ಹೇಳಿ ಅಲ್ಲಿರ್ತಕ್ಕಂಥ ನೋಡಿದ ತುಂಬಾ ಗೊಂದಲ ಹುಟ್ಟಿಸ್ತಕ್ಕಂಥ ಪದಗಳಿಗೆಲ್ಲ ಅರ್ಥ ಹೇಳಿದರು. ಗೃಧ್ರಾಣಾಂ ವೃಷಭಂ ಅಂತ ಪದ ಬಂತು, ಅದು ಗೃಧ್ರರಾಟ್ ಅಂತ ಅರ್ಥ ಬಂತು. ವೃದ್ಧಗಳಲ್ಲಿ ಋಷಭ ಶ್ರೇಷ್ಠ ಅಂದ್ರೆ ಏನು? ರಾಟ್ ಅಂತ ಅರ್ಥ. ಏನೋ ಹೌದು, ತುರಿಯ ಅಂದ್ರೆ ಏನು? ಇರುಗುಣ 3, 4ನೇದು ಯಾವುದು? ಇದು. ಅದಕ್ಕೆ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಮೊದಲೇದು 3 ಗುಣಗಳು ಯಾರನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಪ್ಲೇನ್ ಎಷ್ಟು ಮೇಲೆ ಹೋದ್ರೂ ಕೂಡ ಆಕಾಶ ಮುಟ್ಟತ್ತಾ? ಇಲ್ಲ, ಅತೀತ. ಅಂದ್ರೆ ಗುಣಗಳಿಂದ ಬರೀದು ಇಲ್ಲ ಅಲ್ಲ, ಮುಕ್ತರಿ ಗುಣಗಳಿಲ್ಲ. ಯಾವ ಗುಣಗಳಿಲ್ಲ? ಗುಣಗಳಿಲ್ಲ. ಆದರೆ ಮೊದಲಿದ್ದು, ಅವರಿಗೆ ಮೊದಲಿತ್ತು, ದಾಟ್ಕೊಂಡ್ ಬಂದಿದ್ದಾರೆ ಹೊರತು ಇರಲಿಲ್ಲ ಅಲ್ಲ. ದೇವರ ಅತೀತ ಅಂದ್ರೆ ಏನು? ಯಾವ ಕಾಲಕ್ಕೂ ಇಲ್ಲ, ನಿತ್ಯ ಮುಕ್ತ ಅಂತ ಅರ್ಥ. ಗುಣಾತೀತ ಶಬ್ದಕ್ಕೆ ಏನರ್ಥ ಆಯ್ತಾಗ? ನಿತ್ಯ ಮುಕ್ತ. ಮಹಾಲಕ್ಷ್ಮಿಗೂ ಅದೇ ಅರ್ಥನೇ. ಒಂದು ಕಾಲಕ್ಕಿದ್ದು ಬಿಟ್ಟವರು ಅಲ್ಲ, ಅಥವಾ ಸ್ವಲ್ಪ ಕೆಳಗಿದ್ದು ಇವು ಫೋನ್ ಟಚ್ ಮಾಡಲಿಕ್ಕೆ ಸ್ವಲ್ಪ ಟಚ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಆ ಥರ ಇಲ್ಲ. ಎಷ್ಟೊಂದ್ರೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಮೇಲಿದ್ದಾರೆ. ಅಬೌವ್. ಇವತ್ತು ಎಷ್ಟು ಬಸ್ ಬಂದರೂ ಕೂಡ ಫ್ಲೈಟ್ಗೆ ಅಡ್ಡ ಆಗತ್ತಾ? ಯಾಕೆ? ಭಾರಿ ಬೇರೆ, ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಎಂದೂ ಅದಕ್ಕೆ ಕ್ಲಾಶ್ ಬರೋದು. ಅದು ಅತೀತ ಶಬ್ದಕ್ಕೆ ಅದರ್ಥ. ಅಬೌವ್ ಸರಿಯಾದ. ಮುಕ್ತರ ಅಬೌವ್ ಅಲ್ಲ, ಮೊದಲು ಇದ್ದವರೇ, ಅದರೊಳಗೆ ಇದ್ದವರೇ, ಈಗ ಹೊರಗೆ ಬಂದಿದ್ದಾರೆ ಅಷ್ಟೇ ಹೊರತು ದೇವರು ಹಾಗಲ್ಲ. ಯಾವಾಗಲೂ ಹಾಗಿದ್ದಾನೆ. ಮಹಾಲಕ್ಷ್ಮಿನೂ ಹಾಗೇ ಇದ್ದಾರೆ. ಅಲ್ಲ, ರಹಿತ ಬೇರೆ, ಇಲ್ಲ ಅಂತ ಅರ್ಥ. ಇನ್ನೊಂದು ಅರ್ಥ ಮಾಡೋ ಚಾನ್ಸ್ ಇದೆ. ಮುಕ್ತರು ಗುಣ ರಹಿತರೆ. ಇವತ್ತು ಆರೋಗ್ಯವಾಗಿದ್ದಾರೆ, ಅದು ಆಸ್ಪತ್ರೆ ಇದ್ದು ಈಗಿಲ್ಲ ಅಷ್ಟೇ. ಅದು ಈ ಅರ್ಥ ಕೊಟ್ಟು ಅತೀತ ಆದ್ಮೇಲೆ ಏನರ್ಥ? ಚಾನ್ಸೇ ಇಲ್ಲ. ಅತೀತ ಇವತ್ತು ರೋಡ್ ಟ್ರಾಫಿಕ್ ಜಾಮ್ ಆಗಿಲ್ಲ, ಜಾಮ್ ಒಂದು ದಿವಸ ಆಗ್ಬೋದು ಅಲ್ಲ, ಯಾವ ಕಾಲಕ್ಕೂ ಏನಾಗೋದಿಲ್ಲ. ಫ್ಲೈಟಿಗೆ ರೋಡ್ ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲವೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಇಲ್ಲಿ ಆಗ್ಬೋದು, ಎಷ್ಟು ಕ್ಲಾರಿಟಿ. ಎಂತ NH4 ಒಳಗೂ ಕೂಡ NH ಯಾವುದೇ ಆಗಿರಲಿ ಜಾಮ್ ಆಗಿ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ಬಿಡ್ಬೋದು, ಅಲ್ಲಿ ಪ್ರಶ್ನೆ ಬರೋದಿಲ್ಲ. ಏನ? ಹಾಂ, ಏನಿಟ್ಕೊಂಡ? ಅಲ್ಲ 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 ಅಲ್ಲ, ಸಾಧನೆ ಮಾಡ್ತಾ ಆಮೇಲೆ ಅದನ್ನು ದಾಟಬೇಕು. ಸಾಧನೆ ಕಾಲಕ್ಕೆ ಈ ಗುಣ ಇರಬೇಕು, ಸಾಧನೆ ಕಾಲಕ್ಕೆ. ಆಮೇಲೆ ಅದು ಅತೀತನಾಗಬೇಕು. ದೇವರಿಗೆ ಆಗಲ್ಲ, ಇಲ್ವೇ ಇಲ್ಲ. ಅದು ದೇವ್ರ ಮಹಿಮೆ. ಅವಾಗ ಭಕ್ತಿ ಜಾಸ್ತಿ ಆಗಲ್ಲಾಗ, ಗೊತ್ತಾಯ್ತಾ? ಜಸ್ಟ್ ಗ್ರೇಟ್ ಬೇರೆ, ಭಾರಿ ಗ್ರೇಟ್ ಬೇರೆ, ಇನ್ಕಂಪೇರಬಲಿ ಗ್ರೇಟ್ ಬೇರೆ, ಅಬ್ಸಲ್ಯೂಟ್ಲಿ ಗ್ರೇಟ್ ಬೇರೆ. ಗ್ರೇಟ್ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಆ ಅರ್ಥದಲ್ಲಿ ಪರಮಾತ್ಮ ಎಲ್ಲ ಅಬ್ಸಲ್ಯೂಟಲ್ಲೇ ತಗೋಬೇಕಾದ್ರೆ, ಸೆಕೆಂಡರಿ ಸೆನ್ಸ್ ತಗೊಳ್ಳೇಬಾರ್ದು. ಕಾಲಃ ಸರ್ವನಿಯಂತೃತ್ವಾತ್ ಪರಮಾತ್ಮ ಪ್ರಕೀರ್ತಿತ ಇತಿ ಪಂಚಮ ತಾತ್ಪರ್ಯ ಸಪ್ತಮೋಧ್ಯಾಯ.
ಇನ್ನು ಕೆಲವು ವಿಷಯ ಬರುತ್ತೆ, ಅದು ನಾಳೆ, ಇನ್ನು ಮುಗುದಿಲ್ಲ ಯಾವುದೋ ಪಂಚಮ.